ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ನಾವು ಬೆಟ್ಟಿಂಗ್ ಬೂತದ ಕುರಿತಂತೆ ಮಾತಾಡ್ತಾ ಇದ್ದೇವೆ. ಯಾಕೆ ವಿಚಾರ ಅಂತ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಉಪಚುನಾವಣೆ ನಡೆದಿದೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಎದೆಯಲ್ಲಿ ಒಂದು ಸಣ್ಣ ಎದೆಯಲ್ಲಿ ಡವಡವ ಅನ್ನೋದಿತ್ತು ಅನ್ನೋದಾದ್ರೆ, ಮಗದೊಂದು ಕಡೆ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಅಂದ ಸಂದರ್ಭದಲ್ಲಿ ನಾನಾ ನೀನಾ ಅನ್ನುವಂಥ ಹೋರಾಟ ನಡೀತಾ ಇದೆ. ಕಾರಣ ನಮ್ಮ ನಾಯಕ ಗೆಲ್ತಾನೆ, ಖಂಡಿತ ನಮ್ಮ ನಾಯಕ ಗೆಲ್ತಾನೆ ಅನ್ನೋದು ಎರಡೂ ಪಕ್ಷಗಳ ಕಡೆಯಿಂದ ಆಗ್ತಿರುವಂತಹ ಕೆಲವೊಂದು ಜಟಾಪಟಿಯ ನಡುವೆ ಇದು ಬೆಟ್ಟಿಂಗ್ ಹಂತಕ್ಕೂ ಕೂಡ ಬಂದು ನಿಂತ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಮನೇಲಿರೋ ಆಡು, ಕುರಿ, ಹೊಲ, ಗದ್ದೆ, ಹಸು, ಈ ಮಟ್ಟಿಗೆ ಬೆಟ್ಟಿಂಗ್ ಅನ್ನೋದು ಹೋಗಿದೆ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಇಂಥದ್ದೇ ಚರ್ಚೆಯ ಸಂವಾದಗಳಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ರಾಜಕೀಯ ನಾಯಕರು ಅಂದ ಸಂದರ್ಭದಲ್ಲಿ ಇವತ್ತು ಜಗಳಾಡ್ತಾರೆ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರೆ, ನಾಳೆ ಜೊತೆಗೆ ಮಾತಾಡ್ತಾರೆ, ಜೊತೆಗೆ ಪಾರ್ಟಿ ಹೋಗ್ತಾರೆ, ಜೊತೆಯಲ್ಲೇ ಆರಾಮಾಗಿರ್ತಾರೆ. ಆದರೆ ಅವರನ್ನು ಬೆಂಬಲಿಸುವಂಥ ಕಾರ್ಯಕರ್ತರಿದ್ದಾರೆ ನೋಡಿ, ಅವರ ಹೋರಾಟ ಇದೆಯಲ್ಲ, ಅದು ಜಿದ್ದಿಗೆ ನಿಂತಂತೆ ಕಂಡಿರುತ್ತೆ, ಪ್ರತಿಷ್ಠೆಯಾಗಿ ತಗೊಂಡಿರ್ತಾರೆ. ಹಾಗಾಗಿ ಕಾರ್ಯಕರ್ತರ ಈ ಬೆಂಬಲ ಅನ್ನೋದು ಎಷ್ಟರ ಮಟ್ಟಿಗಿರಬೇಕು ಅನ್ನೋದಕ್ಕೆ ಒಂದು ವ್ಯಾಪ್ತಿ ಅನ್ನೋದು ಇರಬೇಕಾಗತ್ತೆ ನೋಡಿ. ಬೆಂಬಲಿಗರು ಅಥವಾ ಕಾರ್ಯಕರ್ತರು, ಅಭಿಮಾನಿಗಳು ಊರಿಗೂರೇ ಬೆಟ್ಟಿಂಗ್ ದಂಧೆಯಲ್ಲಿ ಮುಳುಗಿ ಹೋಗಿದ್ರೆ ಅಥವಾ ಬೆಟ್ಟಿಂಗನ್ನು ಮಾಡಿಕೊಂಡು ತಮ್ಮ ಬದುಕನ್ನು ನಾಶ ಮಾಡಿಕೊಂಡ್ರೆ ಆ ನಾಯಕರು ಯಾರೂ ಕೂಡ ಬರೋದಿಲ್ಲ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಅಫ್ಕೋರ್ಸ್ ಬೈ ಎಲೆಕ್ಷನ್ನ 3 ಕ್ಷೇತ್ರಗಳು ಒಂದು ಹಂತದ ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ಯಾಕಂದರೆ ಸಂಡೂರು ಅಂದಾಗ ಕಾಂಗ್ರೆಸ್ನ ಭದ್ರಕೋಟೆ, ಅಲ್ಲಿ ಬಂಗಾರು ಹನುಮಂತು ಅನ್ನಪೂರ್ಣ ತುಕಾರಾಮ್ ಅವರ ವಿರುದ್ಧ ಕಂಟೆಸ್ಟ್ ಮಾಡಿರೋದ್ರಿಂದಾಗಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದ್ದೇ ಇದೆ. ಯಾಕಂದರೆ ಈ ಸಲ ಬಂಗಾರು ಹನುಮಂತಿಗೆ ಬೆನ್ನೆಲುಬಾಗಿ ನಿಂತಿರೋದು ಜನಾರ್ದನ ರೆಡ್ಡಿ ಮತ್ತು ಮಗದೊಂದು ಕಡೆ ಶ್ರೀರಾಮುಲು. ಇನ್ನು ಶಿಗ್ಗಾವಿ ಕ್ಷೇತ್ರಕ್ಕೆ ಬರೋದಾದರೆ, ಬಹಳ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಕಣದಲ್ಲಿರೋದ್ರಿಂದಾಗಿ ಬಿಜೆಪಿಯ ಭದ್ರಕೋಟೆ ಅಂತ ಅನ್ನಿಸ್ಕೊಂಡ್ರೂ ಕೂಡ ಇಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರ ಹಿಂದೆ ನಿಂತಿರೋದು ಸಿದ್ದರಾಮಯ್ಯನವರು, DK ಶಿವಕುಮಾರ್. ಜೊತೆಗೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು, ಕಳೆದ ವಿಧಾನಸಭಾ ಚುನಾವಣೆಗೂ ಪೂರ್ವದಲ್ಲಿ ಬಸವರಾಜ ಬೊಮ್ಮಾಯಿ ತೆಗೆದುಕೊಂಡ ಮೀಸಲಾತಿಯ ಒಂದು ನಿರ್ಧಾರ ಇಲ್ಲಿ ಎಡವಟ್ಟು ಅಥವಾ ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ಕೊಡಬಹುದು ಅಂತ ವಿಶ್ಲೇಷಿಸಿದ್ರು ಕೂಡ ಬಿಜೆಪಿ ಬಹಳ ಕಾನ್ಫಿಡೆಂಟ್ ಆಗಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಸರಿಯಾದ ರೀತಿಯ ಪಾಠವನ್ನು ಕಲಿಸ್ತೀವಿ, ನಮ್ಮ ಯೋಜನೆಗಳು ಜನಪರವಾಗಿದ್ದಾವೆ ಅನ್ನುವಂಥ ವಿಶ್ವಾಸ. ಚನ್ನಪಟ್ಟಣ ವಿಷಯಕ್ಕೆ ಬರೋದಾದರೆ, ಅಲ್ಲಿರುವಂಥ 2 ಅಭ್ಯರ್ಥಿಗಳಿಗೆ ಸೋಲು ಅನ್ನೋದೇನು ಹೊಸದಲ್ಲ, 2 ಸಲ ಸೋತವರೇ. ಆದರೆ ಈ ಸಲ ಚನ್ನಪಟ್ಟಣ ಒಂದು ಕುತೂಹಲವನ್ನು ಯಾಕೆ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ, ಕೇವಲ ಇದು ಚುನಾವಣೆಯಾಗಿ ಉಳ್ಕೊಂಡಿಲ್ಲ. DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅಂದಾಗ 2 ಕುಟುಂಬಗಳ ನಡುವಿನ ಜಿದ್ದಿಯ ರೀತಿ ಕಂಡು ಬಂದಿದೆ. ಅಫ್ಕೋರ್ಸ್ ಈ ಚುನಾವಣೆಯನ್ನು ನಾಯಕರು ಪ್ರತಿಷ್ಠೆಯಾಗೇ ತೆಗೆದುಕೊಂಡಿದ್ದಾರೆ. ಆದರೆ ಇದು ನಾಯಕರಿಗಷ್ಟೇ ಸೀಮಿತವಾಗಿದೆಯಾ? ಇಲ್ಲವೇ ಇಲ್ಲ. ಅವರನ್ನು ಬೆಂಬಲಿಸುವಂತಹ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳವರೆಗೂ ಕೂಡ ತಾಕಿರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಬೆಟ್ಟಿಂಗ್ ಅನ್ನೋದು ವ್ಯಾಪಿಸಿದೆ ಅನ್ನೋದಾದರೆ, ಮನೆಯಲ್ಲಿರುವಂತಹ ಕುರಿ ಇರ್ಬೋದು, ಆಡಿರ್ಬೋದು, ಹಸು ಇರ್ಬೋದು, ತಳಮಟ್ಟದಿಂದ ನಾವು ನೋಡ್ತಾ ಹೋಗೋದಾದರೆ ಸ್ವಲ್ಪ ಅಪ್ಗ್ರೇಡ್ ಅಂದಾಗ ಹೊಲ ಗದ್ದೆಗಳನ್ನು ಬಾಜಿ ಕಟ್ತಾ ಇದ್ದಾರೆ. ಈ ಹಂತಕ್ಕೆ ಹೋಗಿದೆ ಬೆಟ್ಟಿಂಗ್ ಅನ್ನುವಂಥದ್ದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಮೊನ್ನೆ ಮಾತಾಡೋ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ನೋಡಿ, ಬೆಟ್ಟಿಂಗ್ ಭೂತ ಅನ್ನೋದು ಅತಿ ಹೆಚ್ಚು ಮಟ್ಟಕ್ಕೆ ಹೋಗಿದೆ, ಹಾಗಾಗಿ ಮೊಬೈಲನ್ನೇ ಸ್ವಿಚ್ ಆಫ್ ಮಾಡಿಬಿಡಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಯುವ ನಾಯಕನ ಆ ಸಂದೇಶವನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅದನ್ನು ಫಾಲೋ ಮಾಡ್ತಲೇ ಮತ್ತೊಂದು ವಿಚಾರವನ್ನು ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದರು. ಹೌದು, ಗೆಲ್ಲುವ ವಿಶ್ವಾಸ ತಮಗಿದೆ ಅಂತ ಹೇಳಿದರು. ಅಫ್ಕೋರ್ಸ್ ಅದೇ ವಿಶ್ವಾಸವನ್ನು CP ಯೋಗೇಶ್ವರ್ ವ್ಯಕ್ತಪಡಿಸುತ್ತಲೇ ಕೆಲವೊಂದು ಬದಲಾವಣೆಯಿಂದ, ಜಮೀರ್ ಕೊಟ್ಟಂತಹ ಒಂದು ಹೇಳಿಕೆಯಿಂದ ಬರುವಂತಹ ಮತಗಳಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರ ಕೂಡ ಒಂದಷ್ಟು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಬೆಟ್ಟಿಂಗ್ ಅನ್ನೋದು ಬಹು ಹೆಚ್ಚಿನ ಮಟ್ಟದಲ್ಲೇ ಆಗ್ತಾ ಇದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರು. 3 ಕ್ಷೇತ್ರದ ಕುರಿತಂತೆ ನೀವು ಮಾತಾಡೋ ಸಂದರ್ಭದಲ್ಲಿ ಬಹಳ ವಿಶ್ವಾಸದ ನುಡಿಗಳನ್ನು ಆಡಿದ್ದೀರಾ. ಚುನಾವಣಾ ಪೂರ್ವ ತಯಾರಿಯಿಂದ ಹಿಡಿದು ಫಲಿತಾಂಶದ ಈ ದಿನಾಂಕದವರೆಗೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ 3 ಕ್ಷೇತ್ರದ ಫಲಿತಾಂಶ ಹೆಂಗೆ ಬರ್ಬೋದು ಅಂದರೆ ವಿ ಆರ್ ಕಾನ್ಫಿಡೆಂಟ್ ಅಂತಲೇ ಹೇಳಿದ್ದೀರಿ. ಬಟ್ ಇಲ್ಲೊಂದು ವಿಷಯವನ್ನು ನಾವು ಗಮನಿಸಲೇಬೇಕು, ಬೆಟ್ಟಿಂಗ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಈ ವಿಚಾರನ ಮೊದಲಿಗೆ ಪ್ರಸ್ತಾಪ ಮಾಡಿದ್ದು ಮಾನ್ಯ DK ಸುರೇಶ್ ಅವರು ಮಾಧ್ಯಮಗೋಷ್ಠಿ ಮಾಡುವಾಗ ಈ ರೀತಿ ಬೆಟ್ಟಿಂಗ್ ಆಗಬಹುದು
ಅದು ನಿಲ್ಲಬೇಕು ಅನ್ನುವಂಥ ಸೂಕ್ಷ್ಮ ವಿಚಾರವನ್ನು ಅವತ್ತೇ ಹೇಳಿದರು. ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳು ಬರ್ತದೆ ಹೋಗ್ತದೆ, ಆದರೆ ನಾಳೆ ಆ ಊರಲ್ಲಿ ನೀವೇ ಹೇಳ್ತಾ ಇದ್ರಿ ಕೋಳಿ ಕುರಿ ಹಸು ಆಮೇಲೆ ಜಮೀನು ದುಡ್ಡು ಇದೆಲ್ಲ ಅಂತೇಳಿ ಒಂದು ಚುನಾವಣೆಗಳು ಮುಗಿತದೆ, ಸೋಲು ಗೆಲುವು ಅನ್ನುವಂಥದ್ದು ಸಹಜವಾಗಿರ್ತದೆ. ಆದರೆ ಅನಾವಶ್ಯಕ ಈ ರೀತಿಯಾದಂಥ ಹುಚ್ಚು ಚಟಗಳಿಗೆ ಬೀಳ್ದೇನೆ ಬೆಟ್ಟಿಂಗಲ್ಲಿ ಯಾರು ಭಾಗವಹಿಸಬಾರ್ದು ಅಂತ ಕೇಳ್ಕೊಳ್ತೀನಿ. ಮತ್ತೆ ಇದಕ್ಕೆ ಯಾವ ರೀತಿ ಫ್ರೀಡಮ್ ಸಿಕ್ಕಿದೆ ಬೆಟ್ಟಿಂಗ್ ಅನ್ನೋ ವಿಚಾರಕ್ಕೆ ಅಂದ್ರೆ ಮೇಡಮ್, ಕೇಂದ್ರ ಸರ್ಕಾರವೇ ಮುಲಾಜಿಲ್ಲದೆ ಅದಕ್ಕೆ ಲಗಾಮೇ ಹಾಕಿಲ್ಲ. ಅವರಿಂದನೇ ಎಲೆಕ್ಟ್ರಾ ಬಾಂಡ್ ಹಣಗಳನ್ನ ಕಲೆಕ್ಟ್ ಮಾಡ್ಕೊಂಡು ಯಾವುದು ಈ ರಮ್ಮಿ ಆ್ಯಪ್ಗಳೆಲ್ಲ ಇದಾವಲ್ಲ, ಇವತ್ತು ಎಲ್ಲ ಕಡೆ ಬೆಟ್ಟಿಂಗ್ ದಂಧೆ ನಡೀತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅವರಿಂದನೇ ಹಣ ತಗೊಂಡು ಇವತ್ತು ಆ ಕಂಪ್ನಿಗಳಿಗೆ ಅಷ್ಟು ಪ್ರೋತ್ಸಾಹ. ಉದಾಹರಣೆ ಪಬ್ಜಿ ಗೇಮ್ ಬ್ಯಾನ್ ಮಾಡ್ತೀವಿ ಅಂತ ಅಲ್ಲ, ಬೆಟ್ಟಿಂಗ್ ಆ್ಯಪ್ಗಳನ್ನ ಯಾವುದನ್ನು ಬ್ಯಾನ್ ಮಾಡಲಿಲ್ಲ. ಈ ಜನಗಳು ಏನಾಗಿದೆ, ಸುಮಾರು ಜನ ನಮ್ಮ ರಿಲೇಟಿವ್ ಒಬ್ಬ ಯಾರೋ ಸುಸೈಡ್ ಮಾಡ್ಕೊಂಡ ಅಂತ ಕೇಳ್ಪಟ್ಟೆ, ಇದೇ ರಮ್ಮಿ ಹುಚ್ಚಾಟದಿಂದ. ಇನ್ನು ಮೊನ್ನೆ ಯಾರೋ ಇವರು ನಟರು ಯಾರೋ ತೀರ್ಕೊಂಡಾಗ ನಿರ್ದೇಶಕರು ಅವ್ರದ್ದೊಂದು 70 ಲಕ್ಷ ಬೆಟ್ಟಿಂಗ್ ಅಲ್ಲಿ ಕಳ್ಕೊಂಡ್ರು ಅನ್ನುವಂಥದ್ದು. ಅಂದ್ರೆ ಮಾನಸಿಕವಾಗಿ ಒಂದು ಇದು ಚಟ ಹಿಂಗ್ ಬಿದ್ದಾಗ ಒಂದು ಈಗ 23ಕ್ಕೆ ರಿಸಲ್ಟ್ ಬರ್ತದೆ, ಮುಗ್ದೋಗ್ತದೆ. ಆದ್ರೆ ಇವಾಗೆಲ್ಲ ತರಬೇತಿ ಅಂತಂದ್ರೆ ಆನ್ಲೈನ್ ಗೇಮ್ಗಳ ಈ ಹುಚ್ಚಲ್ಲಿ ಬಿದ್ದಿರ್ತಾರಲ್ಲ, ನಾ ಅಲ್ಲಿ ಕಳ್ಕೊಂಡಿದ್ದೀನಿ, ಇಲ್ಲಾದ್ರೂ ಪಡಿಬೋದೇನೋ, ಇವ್ರು ಗೆಲ್ಬೋದೇನೋ, ಹಿಂಗಾದ್ರೂ ಹಾಕ್ಬೋದೇನೋ ಅನ್ನುವಂಥ ರೀತಿಗೆ ಹೋಗ್ತಾರೆ. ಆದ್ರೆ ದಯವಿಟ್ಟು ಈ ಒಂದು ಬೆಟ್ಟಿಂಗಿಂದ ದೂರ ಇರಿ. ಯಾಕೆಂದ್ರೆ ಬೆಟ್ಟಿಂಗಿಂತ ಹೆಚ್ಚು ನಮ್ಮ ಬದುಕೇ ಮುಖ್ಯ ಆಗಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲ ಇರ್ತಾರೆ. ಅನಾವಶ್ಯಕವಾಗಿ ಹಣವನ್ನು ಕಳ್ಕೊಂಬೇಡಿ ಅಥವಾ ಜಮೀನನ್ನ ಕಳ್ಕೊಂಬೇಡಿ. ಶಾಂತವಾಗಿರಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತೂ ಗೆಲ್ತಾರೆ 100ಕ್ಕೆ 100, ಅದರಲ್ಲಿ ಎರಡು ಮಾತಿಲ್ಲ, 3 ಕಡೆನೂ ಖಂಡಿತವಾಗ್ಲು ಸಹ ನಂಬಿಕೆ ಇದೆ. ಆದ್ರೆ ಅನಾವಶ್ಯಕವಾಗಿ ಹಣವನ್ನ ಪೋಲ್ ಮಾಡ್ಕೊಂಡು ಭವಿಷ್ಯವನ್ನ ಹಾಳು ಮಾಡ್ಕೊಂಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತಮ್ಮನ್ನು ತಾವು ಅಡ ಇಡೋ ಮಟ್ಟಕ್ಕೆ ನನಗೆ ಆಶ್ಚರ್ಯ ಅನ್ಸೋದು. ಮತ್ತು ನಾನು ಹಲವಾರು ಸಂದರ್ಭಗಳಲ್ಲಿ ಇಂಥ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ. ಈ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಬೆಟ್ಟಿಂಗ್ ಕಟ್ಕೊಂಡ್ಬಿಡ್ತಾರೆ, ಕಳ್ಕೊತಾರೋ. ಒಬ್ಬ ಗೆದ್ರೆ ಇನ್ನೊಬ್ಬ ಸೋಲ್ಲೇಬೇಕು. ಆದರೆ ಸೋತೋರ್ ಮನೆಗೆ ಆ ನಾಯಕ ಬಂದ್ಬಿಟ್ಟು ಏನಾದ್ರು ಸಾಂತ್ವನ ಹೇಳ್ತಾರ ಅಥವಾ ಅದನ್ನು ರಿಪ್ಲೇಸ್ ಮಾಡ್ತಾರೆ? ಕಳ್ಕೊಂಡು ಕುರಿನೋ ಕೋಳಿನೋ ಹೊಲನೋ ಗದ್ದೆನೋ ಕೊಡ್ತಾರ? ನೋಡಿ, ನಾಯಕರು ಯಾರು ಬೆಟ್ಟಿಂಗ್ ಕಟ್ಟಲ್ಲ, ಅರ್ಥ ಮಾಡ್ಕೊಬೇಕು. ನಾಯಕರು ಈಗ ಕೆಲವೊಂದು ಕಡೆಗಳಲ್ಲಿ ಪ್ರಚೋದನೆ ಕೊಡ್ತಾರೆ. ನೀವು ಅವ್ರಿಗೆ ಹೋಗಿ ಹೊಡಿಬೇಕು, ಇವ್ರಿಗೆ ಹೋಗಿ ಹೆದರಿಸ್ಬೇಕು, ಅವ್ರಿಗೆ ಹೋಗಿ ಇದು ಮಾಡಬೇಕು, ಆ ಧರ್ಮದ ಮೇಲೆ ಹಂಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ, ಅವ್ರ ಮಕ್ಕಳು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಆದರೆ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡುವಂಥದ್ದು. ಈ ಕಾರ್ಯಕರ್ತರು ಏನು ಮಾಡ್ತಾರೆ, ನಮ್ಮ ನಾಯಕರು ಹೇಳಿರೋದೇ ವೇದವಾಕ್ಯ ಅಂತ ತಿಳ್ಕೊಂತಾರೆ, ಹೋಗ್ತಾರೆ ಬೀದಿನಲ್ಲಿ ಹೊಡೆದಾಡ್ತಾರೆ, ಒಂದಿನ ಬೀದಿ ಹೆಣಾಗಿ ಹೋಗ್ತಾರೆ ಅಥವಾ ಕೇಸ್ಗಳು ಹಾಕಿಸ್ಕೊಳ್ತಾರೆ. ನಿನ್ನೆ ಯಾವುದೋ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಮಂಗಳೂರು ಭಾಗದವ್ರು ಯಾರೋ ಹೇಳ್ತಾ ಇದ್ರು, ಪ್ರಚೋದನೆ ಎಲ್ಲ ಕೊಡ್ತಾರೆ, ನಾವು ನಂಬ್ತೀವಿ. ಕೊನೆಗೆ ಆ ಜೈಲಿನ ಬಾಗ್ಲಿಗೆ ಬರುವಂಥದ್ದು ಯಾವ ನಾಯಕರಲ್ಲ, ನಮ್ಮ ತಾಯಿಯೇ ಬಂದು ನಿಂತ್ಕೊಬೇಕಾಗ್ತದೆ ಅಂತ. ಹಾಗೇನೆ ಈ ಒಂದು ಯಾರಾದರೂ ಊರಲ್ಲಿ ಅವ್ರು ಕಟ್ಟಿದ್ದಾರೆ, ಇವ್ರು ಕಟ್ಟಿದ್ದಾರೆ, ಅಥವಾ ಈ ಪಕ್ಷದವ್ರು ಕಟ್ಟಿದ್ದಾರೆ ಅಥವಾ ಆ ಪಕ್ಷದವ್ರು ಕಟ್ಟಿದ್ದಾರೆ, ನೀನೇನು ಕಮ್ಮಿನ ನಾನೇನು ಕಮ್ಮಿನ. ಕಮ್ಮಿ ಗಿಮ್ಮಿ ಎಲ್ಲ ಇದರಲ್ಲಿ ಬೆಟ್ಟಿಂಗ್ನಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಒಂದು ಬಾರಿ ಯೋಚನೆ ಮಾಡಿ, ಅದೇ ಹಣನ ನಿಮ್ಮ ಮಕ್ಕಳು ವ್ಯಾಸಂಗಕ್ಕೆ ಇಟ್ಕೊಂಡ್ರೆ, ಅದೇ ಹೈಯರ್ ಸ್ಟಡೀಸಿಗೆ ಇಟ್ಕೊಂಡ್ರೆ, ಅದೇ ವಿದೇಶಕ್ಕೆ ನಿಮ್ಮ ನಾಯಕರು ಮಕ್ಕಳೆಲ್ಲ ವಿದೇಶ ಸ್ಟಡೀಸಿಗೆ ಹೋಗ್ತಾರಲ್ಲ, ನಿಮ್ಮ ಮಕ್ಕಳನ್ನ ಅದೇ ದುಡ್ಡಲ್ಲಿ ಕಳಿಸ್ಬೋದು. ಅನಾವಶ್ಯಕ ಒಬ್ಬಂಗೆ ಬರ್ಬೋದು, ಹಿಂಗಾದ್ರೂ ಪ್ರೇರಣೆ ತಗೋಬಹುದಲ್ಲ. ನಮ್ಮ ನಾಯಕರ ಮಕ್ಕಳು ನೋಡಿ ಫಾರಿನ್ ನಲ್ಲಿ ಓದ್ತಾ ಇದ್ರೆ, ನನ್ನ ಮಗುನು ಓದ್ಲಿ. ಖಂಡಿತ, ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಇವತ್ತು ಅದೇನ ಹೇಳಿದ್ನಲ್ಲ, ಪ್ರಚೋದನೆ ಕೊಡುವಂತ ನಾಯಕ ಸೇಫು, ಅವನ ಆಸ್ತಿ ಸೇಫು, ಅವನು ಬಂಗ್ಲೆ ಸೇಫು, ಅವನ ಕಾರ್ ಸೇಫು, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಸೇಫು, ಅವನ ಬಿಸ್ನೆಸ್ ಸೇಫು, ಅವನ ಮಕ್ಕಳು ಸೇಫು, ಅವನ ಹೆಂಡತಿ ಸೇಫು, ಎಲ್ಲಾ ಸೇಫು. ಈ ಪ್ರಚೋದನೆಗೊಳಪಟ್ಟಂತ ಅಮಾಯಕ, ಉದಾಹರಣೆ ಶರತ್ತೇ ಆಗ್ಲಿ ಶರೀಫೇ ಆಗಿರ್ಲಿ, ಶರತ್ ಮಡಿವಾಳ ಪಾಪ ಅವ್ರ ಮನೇಲಿ ಸಣ್ಣ ಪುಟ್ಟ ಯಾವ್ದು ಕೆಲಸ ಮಾಡ್ಕೊಂಡಿದ್ರು, ಶರೀಫ್ ಆಟೋ ಓಡಿಸ್ಕೊಂಡಿದ್ದ, ಇಬ್ರು ಬೀದಿ ಏನಾಗೋದ್ರ ಯಾವ್ದ್ರಲ್ಲಿ? ಈ ಪ್ರಚೋದನೆಗಳಲ್ಲಿ ಅಥವಾ ಕೋಮು ಸಂಘರ್ಷಗಳಲ್ಲಿ. ಹಾಗೇನೆ ಈ ಬೆಟ್ಟಿಂಗ್ ಅನ್ನುವಂಥದ್ದು ಒಂದು ಭೂತ. ಆ ಪಣಂಭೂತಕ್ಕೆ ನೀವು ಬಿದ್ದಾಗ ಗೆದ್ದವನೇನೋ ಖುಷಿಯಾಗಿ ಹೋಗ್ಬಿಡ್ತಾನೆ, ಆದ್ರೆ ಗೆದ್ದವನ ಹತ್ರ ಅದು ಉಳಿಯಲ್ಲ. ಅದು ಅವನು ಬೆವರು ಸುರಿಸಿ ದುಡ್ದ ಹಣನೇ ಮನುಷ್ಯನಿಗೆ ಕಾಪಾಡುವಂಥದ್ದು, ನಿಯತ್ತ ಗುಳಿಯಂಥದ್ದು. ಈ ರೀತಿ ನಾವು ಯಾವುದೋ ಮಾರ್ಗದಿಂದ ನನಗೆ ಹಣ ಬರ್ತದೆ, ಅದರಿಂದ ನಾನೇನೋ ಮನೆ ಕಟ್ಬೋದು, ಮತ್ತಿನ್ನೊಂದು ಮಾಡ್ಬೋದಲ್ಲ, ಯಾಕೆಂದ್ರೆ ನಿನಗೆ ಅದ್ರ ಮೇಲೆ ನಂಬಿಕೆನೇ ಇರಲ್ಲ, ಹೆಂಗೋ ಹಿಂಗೆ ಬಂದಿರ್ತಕ್ಕಂಥದ್ದಲ್ಲ. ಅದಕ್ಕೆ ಬೆವರು ಸುರಿಸಿರ್ತಕ್ಕಂಥ ಪರಿಶ್ರಮದಿಂದ ದುಡಿದಿರ್ತಕ್ಕಂಥ ಹಣವನ್ನ ದಯವಿಟ್ಟು ಈ ರಾಜಕೀಯಕ್ಕೋಸ್ಕರ ಅಥವಾ ಚುನಾವಣಾ ರಿಸಲ್ಟ್ಗೋಸ್ಕರ ಪೋಲ್ ಮಾಡ್ಕೊಳ್ದಾನೆ ಅದನ್ನ ನಿಮ್ಮ ಭವಿಷ್ಯಕ್ಕೆ ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇಟ್ಕೊಳ್ಳಿ. ಅದರಲ್ಲಿ ಯುವಕರೇ ಜಾಸ್ತಿ ಬೆಟ್ಟಿಂಗಿಗೆ ಮತ್ತಿನ್ನೊಂದಕ್ಕೆ ಹೋಗ್ತಾ ಇರೋದು ಇವತ್ತಿನ ಕಾಲದಲ್ಲಿ. ಅದರಲ್ಲೂ ಯುವಕರು ಅಷ್ಟೇ, ಆ ದುಡ್ಡನ್ನ ಇಟ್ಕೊಂಡ್ರೆ ಒಂದು ಬಿಸ್ನೆಸ್ ಶುರು ಮಾಡ್ಬೋದು, ಒಂದು ಟೀ ಅಂಗಡಿನೂ ಇಟ್ಕೊಬಹುದು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಚಿಕ್ಕ ಶಾಪ್ ಇಟ್ಕೊಬಹುದು. ಈಗ ಉದಾಹರಣೆ ಸ್ಮಾಲ್ ಅಮೌಂಟ್ ಮೇಡಮ್, ಗ್ಯಾರಂಟಿ ಅಮೌಂಟ್ ಬಂತಲ್ಲ, ಕೆಲವರು ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡ್ರು,
ಕೆಲವರು ಮಿಲ್ ಇಟ್ರು, ಕೆಲವರು ಮಕ್ಕಳು ಎಜುಕೇಶನ್ ಕೊಟ್ಟರು. ನೋಡಿ ಆ ತಾಯಂದ್ರು ಅದೇ ತರ ಹಣನ ಖರ್ಚು ಮಾಡಿದ್ರೆ ಇವತ್ತು ಉದಾಹರಣೆಗೆ ನಾನು ಕೂರಕ್ಕೂ ಆಗ್ತಾ ಇರಲಿಲ್ಲ, ಅದನ್ನ ಹೇಳಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಉಪಯೋಗಿಸಿ ಅಂತ ಹೇಳ್ಬೋದು ಮೇಡಮ್. ರೈಟ್. ಜೆಡಿಎಸ್ ವಕ್ತಾರಾಗಿರುವಂತಹ ಮಹೇಶ್ ಗೌಡ್ರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ನಮಸ್ಕಾರ ದಿವ್ಯಶ್ರೀ, ನಮಸ್ಕಾರ. ಓಕೆ, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಬಿಜೆಪಿ ವಕ್ತಾರಾಗಿರುವಂತಹ ದಿಲೀಪ್ ಇದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಿರ್ಬೇಕಾದ್ರೆ ಜನರನ್ನ ಉದ್ದೇಶಿಸಿ ಸ್ವಲ್ಪ ಬೆಟ್ಟಿಂಗ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಯ್ತು, ದಯವಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದರು. ಸೊ ಅವರ ವಿಚಾರವನ್ನೇ ಇಟ್ಕೊಂಡು ಮಾತಾಡೋದಾದ್ರೆ ಚನ್ನಪಟ್ಟಣ ಅಂದಾಗ ವಿಶೇಷವಾಗಿ ಕುತೂಹಲವನ್ನು ಹೆಚ್ಚು ಮಾಡಿದೆ. ಸೋಲು ಯಾರಿಗೂ ಹೊಸದಲ್ಲ, ಸೋಲು ಎರಡೆರಡು ಸತಿ ಸಿ ಪಿ ಯೋಗೇಶ್ವರ್ಗೂ ಸಿಕ್ಕಿದೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ದಕ್ಕಿರುವಂಥದ್ದು. ಹಾಗಾಗಿ ಈ ಬೆಟ್ಟಿಂಗ್ ದಂಧೆ ಕುರಿತಂತೆ JDSನ ಮಾತೇನು ಅಂತ? ಮೊದಲನೇದಾಗಿ ಮೇಡಮ್, ನಿಮ್ಮ ಚಾನೆಲ್ ಅಲ್ಲಿ ಏನು ಕಾಂಗ್ರೆಸ್ ವಕ್ತಾರಿದ್ದಾರೆ ದರ್ಶನ್, ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಅವರು ಒಬ್ರು. ಅವ್ರು ಹೇಳಿದ್ದನ್ನ ನಾನು ಖಂಡಿತವಾಗ್ಲೂ ಇವತ್ತು ನಿಜವಾಗ್ಲೂ ಸಹ ನಾನು ಅವರನ್ನ ಅಕ್ಸೆಪ್ಟ್ ಮಾಡ್ತೇನೆ, ಅಭಿನಂದಿಸ್ತೇನೆ ಕಾಂಗ್ರೆಸ್ ವಕ್ತಾರರನ್ನ. ಇವತ್ತು ಅವ್ರು ಹೇಳಿರೋದೆಲ್ಲ ಕಟು ಸತ್ಯ ಇವತ್ತು ಸಮಾಜದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ SM ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದಂಕಿ ಲಾಟ್ರಿ ಅಂತ ಇತ್ತು. ಆ ಒಂದಂಕಿ ಲಾಟ್ರಿಯಲ್ಲಿ ಆ ಸಂದರ್ಭದಲ್ಲಿ ಒಂದಂಕಿ ಲಾಟ್ರಿಲಿ ಎಷ್ಟು ಜನ ಬಡ ಮಕ್ಕಳು ಸಾವಿಗೀಡಾದ್ರು ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಆ ಲಾಟ್ರಿಯನ್ನ ಆಡಿ ಅದ್ರಲ್ಲಿ ಸಾವನ್ನಪ್ಪದಂತವರೇ ಹೆಚ್ಚು, ಯಾರೋ ಒಬ್ಬನು ಮಾತ್ರ ಹೊಡೆಯಿತು ನಾನ್ ನೋಡ್ದಾಗೆ. ಸೊ ಇವತ್ತು ಅದ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇಲ್ಲ, ಈ ಒಂದಂಕಿ ಲಾಟ್ರಿನ ನಿಷೇಧ ಮಾಡ್ಲೇಬೇಕು ಅಂತೇಳಿ, ಈ ಬೆಟ್ಟಿಂಗ್ ಜೂಜನ ನಿಷೇಧ ಮಾಡ್ಬೇಕು ಅಂತೇಳಿ, ನಾನು ಮುಖ್ಯಮಂತ್ರಿ ಯಾವ ತರನಾದ್ರೂ ಆಗ್ಲಿ, ಯಾವುದೇ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಾನು ಮುಂದಿರೋದು ಒಂದು ಸರಾಯಿ ನಿಷೇಧ, ಒಂದಂಕಿ ಲಾಟ್ರಿ ನಿಷೇಧವನ್ನು ಸಂಪೂರ್ಣವಾಗಿ ನಾನು ನಿಷೇಧ ಮಾಡ್ತೀನಿ ಅಂತೇಳಿ, ಆ ನಿಷೇಧ ಮಾಡುವಾಗ ಅವ್ರು ಪಟ್ಟಂತ ಕಷ್ಟ ಅಕ್ಷಿಷ್ಟಲ್ಲ. ಯಾರ್ಯಾರು ಏನೇನು ಮಾಡಿದ್ರು ಅಂತ ಬೇಡ ಹೇಳುದು ಇವಾಗ, ಪಾಪ ಅದೆಲ್ಲ ನಿಷೇಧ ಆಗಿದೆ. ಆದ್ರೆ ನೀವ್ ಹೇಳಿದ್ರಿ, ಖಂಡಿತವಾಗ್ಲೂನು ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಿದೆ, ಉಪಚುನಾವಣೆಯಲ್ಲಿ ಇಡೀ ದೇಶದ ಗಮನವನ್ನ ಸೆಳೆದಿರೋದು ಕಟ್ಟು ಸತ್ಯ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಯೋಗೇಶ್ವರ್ ಅವರಾಗಿರ್ಬೋದು ಅಥವಾ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರಿಬ್ಬರ ಜೊತೆಗೆ ಏನು ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು 4 ರಿಂದ 5 ತಿಂಗಳುಗಳ ಕಾಲ ಆ ಕ್ಷೇತ್ರದಲ್ಲಿ ತಿರುಗಾಡುವ ಮುಖಾಂತರ ಒಂದು ಕಿಚ್ಚನ್ನ ಹಚ್ಚಿಸಿದ್ರು. ಅದು ಕಾಮನ್, ಸರ್ವೇ ಸಾಮಾನ್ಯ. ಅವ್ರು ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಜನ ಅಥವಾ ಅಲ್ಲೇ ಮುಖ್ಯಮಂತ್ರಿಯಾಗಿ 2 ಬಾರಿ ಕಾರ್ಯನಿರ್ವಹಿಸಿದಂತ ಕುಮಾರಸ್ವಾಮಿ ಅವರ ಒಂದು ಕೆಲಸದ ಕಾರ್ಯವೈಖರಿಗಳಿಂದ ಅದು ಸರ್ವೇ ಸಾಮಾನ್ಯವಾಗಿ ದೇಶದಲ್ಲಿ ಗಮನವನ್ನ ಸೆಳೆಯುತ್ತೆ. ಆದ್ರೆ ಸನ್ಮಾನ್ಯ ಏನು ಯೋಗೇಶ್ವರ್ ಅವರು ಒಂದು ಮಾತು ಹೇಳಿದ್ರು ಚುನಾವಣೆಯ ಹಿಂದಿನ ದಿವಸ, ನಾನು ಎಲೆಕ್ಷನ್ ಮುಗ್ದಾದ ಮೇಲೆ 23ನೇ ತಾರೀಕು ಅವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡ್ತೀನಿ ಅಂತ ಹೇಳದಂತ ಸನ್ಮಾನ್ಯ ಯೋಗೇಶ್ವರ್ ಅವರು ಏನು ಚುನಾವಣೆ ಮುಗಿದ ಬೆಳಿಗ್ಗೆನೆ ಮಾತನಾಡ್ತಾರೆ. ಏನಂತ ಮಾತನಾಡ್ತಾರೆ ಅಂದ್ರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನ್ ನಿಂತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಎಲೆಕ್ಷನ್ ನಲ್ಲಿ ನಡೆದಂತ ಕೆಲವು ಸಾಮಾನ್ಯ ಸಂಗತಿಗಳು ಏನಪ್ಪಾ ಅಂದ್ರೆ, ಜಮೀರ್ ಅಹಮದ್ ಖಾನ್ ರವರು ಹೇಳಿದಂತ ಮಾತುಗಳಿಂದ ನಾನು ಯಾಕೋ ಸೋಲುವಂತ ಸಂದರ್ಭವನ್ನು ನಾನು ಈ ಬಾರಿ ನೋಡೋ ತರ ಇದ್ದೀನಿ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಅದು ಕೆಲವು ಮಾಧ್ಯಮಗಳಲ್ಲಿ ತುಂಬಾನೇ ನಿಮ್ಗೆಲ್ಲ ಗೊತ್ತೇ ಇದೆ, ವಿಚಾರವಾಯ್ತು. ಇವತ್ತು ನಾನು ಏನ್ ಹೇಳ್ತೀನಿ ಅಂದ್ರೆ ದಿವ್ಯಶ್ರೀ ಮೇಡಮ್, ನಾನು ಈ ಕ್ಷಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇನೆ. ಬೆಳಿಗ್ಗೆಯಿಂದನೂ ಸಹ ನಾನು ತೋಟದಲ್ಲಿ ಒಂದು ಅಡಿಕೆಯನ್ನು ಹಾಕ್ಸ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಒಂದು 20 ರಿಂದ 30 ಜನ ರೈತಾಪಿ ವರ್ಗದವರನ್ನ ಮಾತನಾಡಿಸಿದ್ದೇನೆ. ನೀವ್ ಹೇಳುದು ಕಟು ಸತ್ಯ. ನಮಗೆ ಗೊತ್ತಿರುವಂತವ್ರೆ ಇವತ್ತು 2 ಸೀಮೆಹಸುಗಳನ್ನ ಕಟ್ಟಿದ್ದಾರೆ, ಬಾಜಿ ಕಟ್ಟಿದ್ದಾರೆ. ಬುದ್ಧಿ ಹೇಳಿದ್ದೀನಿ. ಈ 2 ಸೀಮೆಸ ಅವರು ಜೀವನೋಪಾಯಕ್ಕಾಗಿ ಮಾಡಿಕೊಂಡಿರೋ ಸೀಮೆಸುಗಳನ್ನ ಬಾಜಿ ಕಟ್ಟಿದ್ದಾರೆ ಎಂದಾಗ ಒಂದು ಕಡೆ ನೋವಾಯ್ತು ನನಗೆ. ಮತ್ತೆ ಜೊತೆಗೆ ಇಲ್ಲಿ ಚಾಮುಂಡೇಶ್ವರಿ ದೇವಾಲಯ ಅಂತ ಒಂದು ದೇವಾಲಯ ಇದೆ. ಈ ದೇವಾಲಯಕ್ಕೆ ಬಂದಿರುವಂತ ತುಮಕೂರು ಜಿಲ್ಲೆ ಮತ್ತೆ ಏನು ಸಕಲೇಶ್ಪುರದಿಂದ ಬಂದಂತವ್ರು ಸಹ ಬಾಜಿ ಕಟ್ಟಿದಾರಂತೆ. ಇಲ್ಲಿ ಈ ಬಾರಿ ಇವ್ರು ಗೆಲ್ತಾರೆ ಅಂತ ನನಗೆಲ್ಲೋ ಆಶ್ಚರ್ಯ ಆಯ್ತು. ನನ್ನ ಆತ್ಮೀಯ ಸ್ನೇಹಿತ ಕಾಂಗ್ರೆಸ್ ವಕ್ತಾರ ದರ್ಶನ್ ಹೇಳಿದ್ರು, ಪ್ಲೀಸ್ ನಿಮ್ಮೆಲ್ಲರನ್ನು ಕೈ ಮುಗಿತೇನೆ, ಈ ನಾಡಿನ ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರಲ್ಲಿ ಯೋಗೇಶ್ವರ್ ಗೆದ್ದಿದ್ರು ಮನೆ ಮಗ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ರು ಮನೆ ಮಗ, ಇಬ್ರು ಗೆದ್ರು ಸಹ ಈ ತಾಲೂಕಿನ ಜನರ ಜೊತೆ ಒಡನಾಟ ಇಟ್ಕೊಂಡು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ
ದಯಮಾಡಿ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ಇವತ್ತು ರೈತರು ಇವತ್ತು ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ನಿಮ್ಗೂ ಗೊತ್ತಿದೆ, ಸಾಲಗಾರರಾಗಿ. ಮತ್ತೆ ತಮ್ಮನ್ನ ಈ ಜೂಜಿನಿಂದ ದಯಮಾಡಿ ಯಾರೂ ಸಹ ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದಾಗ್ಲಿ, ಹಣ ಆಸ್ತಿ ಐಶ್ವರ್ಯಗಳ ಜೊತೆಗೆ ಪ್ರಾಣಿಗಳನ್ನ, ಆ ಪ್ರಾಣಿಗಳು ಏನ್ ಮಾಡಿದ್ದು, ಮೂಕ ಪ್ರಾಣಿಗಳು, ಅವನ್ನ ಬೆಟ್ಟಿಂಗ್ ಯೂಸ್ ಮಾಡೋದು, ಇದು ಅಪರಾಧ ಮತ್ತೆ ಒಂದು ರೀತಿಯ ಅವಮಾನಕರವಾದಂತ ಅಸಹ್ಯಕರವಾದಂತದ್ದು ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಹೇಳಿದ್ದಾರೆ, ನಿಮ್ಮ ಕೈ ಮುಗಿತೇನೆ 23ನೇ ತಾರೀಕುವರೆಗೂ ಯಾರು ಎಷ್ಟೇ ಆಸೆ ಆಕಾಂಕ್ಷೆಗಳನ್ನ ಆಮಿಷಗಳನ್ನ ಒಡ್ರು ಸಹ ನೀವು ಯಾರಿಗೂ ಮರಳಾಗ್ಬೇಡಿ, ಆರಾಮಾಗಿರಿ ಅಂತ ಅವ್ರು ಹೇಳಿದ್ದಾರೆ. ನಾನು ಗೆಲ್ತೀನಿ ಗೆಲ್ಲಲ್ಲ ಅವೇನು ಹೇಳಿಲ್ಲ ಅವರು. ಯಾರ್ ಗೆದ್ರು ಸಂತೋಷ ಅಂತ ಹೇಳಿದ್ದಾರೆ. ಯಾರೇ ಗೆಲುವಾಗಿರ್ಲಿ ಸಂತೋಷ, ಆದ್ರೆ ನೀವು ವೋಟ್ ಮಾಡಿದೀರಾ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವೋಟ್ ಮಾಡಿದೀರಾ, ಆ ವೋಟ್ಗೆ ಗೌರವಯುತವಾಗಿ ವೋಟ್ ಮಾಡಿದೀರಾ, ಗೌರವಯುತವಾಗಿ ನೀವು ನೆಮ್ಮದಿಯಾಗಿರಿ. ನೀವು ಯಾರೇ ಗೆದ್ರು ಸಹ ನಿಮ್ಮ ಅನುಕೂಲಕರಕ್ಕಾಗಿ ಒಬ್ಬ ವ್ಯಕ್ತಿನ ಗೆಲ್ಲಿಸಿ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋದು ಎಲ್ಲೋ ಒಂದು ಕಡೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಇದ್ರ ಮುಖಾಂತರ ನಾನು ಇದನ್ನ ಹೇಳಬಲ್ಲೆ, ದಯಮಾಡಿ ಬೇಡ ಅನ್ನೋದು ಬೆಟ್ಟಿಂಗ್ ಅನ್ನ. ರೈಟ್ ಮಹೇಶ್ ಗೌಡ್ರೆ, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಈಗ ಬಿಜೆಪಿ ವಕ್ತಾರಾಗಿರುವಂತಹ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರು. ನಮಸ್ತೆ ಮೇಡಮ್. ರಾಜ್ಯದ ಉಪಚುನಾವಣೆಯ 3 ಕ್ಷೇತ್ರಗಳು ಒಂದು ಕಡೆ ಕುತೂಹಲ ಹೆಚ್ಚು ಮಾಡಿದೆ. ಯಾಕಂದರೆ ರಿಸಲ್ಟ್ಸ್ನ ನಾವು ನೋಡೋದಾದರೆ ಕಾಂಗ್ರೆಸ್ ಭದ್ರಕೋಟೆ ಸಂಡೂರು, BJP ಭದ್ರಕೋಟೆ ಶಿಗ್ಗಾವಿ, JDS ಭದ್ರಕೋಟೆ ಚನ್ನಪಟ್ಟಣ ಅಂಥೇಳಿ. ಇದರ ನಡುವೆ ಲೆಕ್ಕಾಚಾರಗಳು ಹಿಂಗೆ ಅಂತ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮತದಾರರ ಕೈಲಿರುವಂಥದ್ದು. ಸೊ ಹಾಗಾಗಿ 3 ಕ್ಷೇತ್ರಗಳಲ್ಲಿ ರಿಸಲ್ಟ್ಸ್ ಹೆಂಗೆ ಬರಬಹುದು ಅನ್ನೋ ಪ್ರಶ್ನೆಯ ಜೊತೆಗೆ ಬೆಟ್ಟಿಂಗ್ ಬೂತದ ಬಗ್ಗೆ ಏನು ಹೇಳ್ತೀರಿ? ಎಸ್, ಮೊದಲಾಗಿ 3 ಕ್ಷೇತ್ರದ ಬಗ್ಗೆ ಏನು ರಿಸಲ್ಟ್ ಬರ್ಬೋದು ಅನ್ನೋದಾದರೆ, ಮೊದಲದಾಗಿ ಈಗ ನೀವೆಲ್ಲರೂ ಆಲ್ರೆಡಿ ಚರ್ಚೆ ಮಾಡಿದ್ದೀರಾ, ಎಲ್ರಿಗೂ ಆಲ್ರೆಡಿ ಪ್ರತಿನಿತ್ಯ ಚರ್ಚೆ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಏನಾಗಿದೆ ಅಂತೇಳಿ. ಅದ್ರ ಜೊತೆಗೆ ಸಂಡೂರು ಮತ್ತು ಶಿಗ್ಗಾವಿನಲ್ಲಿ ನಾವು ಪ್ರಾಯಶಃ 25ರಿಂದ 30 ಸಾವಿರ ಲೀಡಲ್ಲಿ ನಾವು ಗೆಲ್ತೀವಿ, ಅದು ನಮಗೆ ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆಗೆ ಸಂಡೂರು ಫೈಟ್ ಇದೆ, ನಾವೇನು ಒಂದು ಸೈಡ್ಗೆ ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲ್ಲ. ಸೊ ಅಲ್ಲಿ ನಮ್ಮ ನಾಯಕರುಗಳು ಕೊನೆಗಳಿಗೆನಲ್ಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅಥವಾ ಶ್ರೀರಾಮುಲು ಅವರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಒಗ್ಗಟ್ಟಿನ ಹೋರಾಟ ನಾವು ಒಂದು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಒಂದು 50-50 ಚಾನ್ಸ್ ಇದೆ. ಒಂದು ಬಲಿಷ್ಠವಾದ ಹೋರಾಟ ಅಂತೂ ಇದೆ. ಅದು ಬಿಟ್ಟರೆ ಚನ್ನಪಟ್ಟಣದಲ್ಲಿ ನಮ್ಮಲ್ಲಿದ್ದಂಥ BJPಯಲ್ಲಿ ಇದ್ದಂತಹ ಕ್ಯಾಂಡಿಡೇಟ್ ಯೋಗೇಶ್ವರ್ ಅವರು ಕೊನೆಗಳಿಗೆನಲ್ಲಿ ಕಾಂಗ್ರೆಸ್ನಲ್ಲಿ ನಿಂತ್ಕೊಂತಾರೆ. ಕಾಂಗ್ರೆಸ್ನಲ್ಲಿ ನಿಂತ್ಕೊಂಡಾದ್ಮೇಲೆ ಸ್ವಲ್ಪ ಆ ಜೊತೆ ಹೋದಾಗ ನಾಯಕನ ಜೊತೆಗೆ ಸ್ವಲ್ಪ ಓಟ್ಗಳು ಹೋಗ್ತಕ್ಕಂಥದ್ದು ಕಾಮನ್. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ JDS ಓಟ್ಗಳು ಸುಮಾರು 96,000 ಓಟ್ಗಳು ಕಳೆದ ಬಾರಿ ಬಿದ್ದಿರ್ತವೆ. ಆದರೆ ಈ ಬಾರಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ 84.5% ಓಟ್ ನಡೆದಿದೆ. ಅದು ಕಳೆದ ಬಾರಿ 82% ನಡೆದಿತ್ತು. ಅಂದರೆ ಕೊನೆಗಳಿಗೆ ಪ್ರಜ್ಞಾವಂತ ಮತದಾರರು ಸುಮಾರು 2.5% ಪ್ರಜ್ಞಾವಂತ ಮತದಾರರು, 2.5 ಅಂದರೆ ಆಲ್ಮೋಸ್ಟ್ ಒಂದು 10,000 ಓಟ್ಗಳು ಬರ್ಬೋದು, ಒಂದು 7-8,000 ಓಟ್ಗಳು ಬರ್ಬೋದು. ಆ ಪ್ರಜ್ಞಾವಂತ ಮತದಾರರು ಮನೆಯಿಂದ ಈಚೆ ಬಂದು ಮತ ಹಾಕಿದ್ದಾರೆ ಅಂತಂದರೆ ಇಲ್ಲಿ ಏನೋ ಒಂದು ರಿಸಲ್ಟ್, ಬಹಳ ಒಂದು ಅಚ್ಚರಿಯ ರಿಸಲ್ಟ್ ಬರ್ಬೋದು. ಮತ್ತು ಅದು ಎಲ್ಲ ಒಂದು ಕಡೆ ಕೆಲವು ನಾಯಕರುಗಳ ರಾಂಗ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಎಲ್ಲ ಒಂದು ಕಡೆ ದೇವೇಗೌಡರ ಕುಟುಂಬವನ್ನು ನಾನು ಕೊಂಡ್ಕೊಂಡ್ಬಿಡ್ತೀನಿ, ಮುಸಲ್ಮಾನರಿಂದ ಚಂದ ಎತ್ತಿ, ಎಲ್ಲ ಮನೆಯಿಂದ ಚಂದ ಎತ್ತಿ ಕೊಂಡ್ಕೊಳ್ತೀನಿ ಅಂತಕ್ಕಂಥ ಜಮೀರ್ ಹೇಳಿರ್ತಕ್ಕಂಥ ತುಂಬ ಬಾಲಿಶವಾದ ಹೇಳಿಕೆ. ಯಾಕೆಂತಂದರೆ ಇಲ್ಲಿ ಅಲ್ಲಿವರೆಗೂ ಹೆಂಗಿತ್ತು ಅಂತಂದರೆ ಎಲ್ಲ ಒಂದು ಕಡೆ 50-50 ಫೈಟ್ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಅಂದ್ಕೊಂಡಿದ್ದು. ಯಾರಿಗೂ ಸಹ ಇಲ್ಲಿ ಗೆಲುವು ಅಂತಕ್ಕಂಥದ್ದು ಸುಲಭ ಅಲ್ಲ. ಯೋಗೇಶ್ವರ್ಗೂ ಚಾನ್ಸಸ್ ಇದೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಚಾನ್ಸಸ್ ಇದೆ ಅಂತ ಜಮೀರ್ ಅವ್ರು ಬಂದು ಬಾಲಿಶ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಹೇಳಿಕೆಗಳು ನೋಡಿ ಮೇಡಮ್, ಇಲ್ಲಿ ರೇಸಿಸಮ್ ಅನ್ನೋದನ್ನ ತಗೊಂಬರಬಾರ್ದು. ಒಂದು ವರ್ಣಭೇದ ನೀತಿಯನ್ನು ಮೊದಲಿಂದಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ವಿರೋಧಿಸ್ಕೊಂತ ಬಂದಿರ್ತಕ್ಕಂಥದ್ದು. ನೀನು ಕರಿಯ ಅಂತ ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ನೀನು ನಮ್ಮ ಮುಸಲ್ಮಾನರ ಒಂದು ಚಂದ, ಅಲ್ಲಿವರೆಗೂ ಮುಸಲ್ಮಾನ್ ಅಂತಕ್ಕಂಥ ಪಂದನೇ ಬಂದಿರಲಿಲ್ಲ ಅಲ್ಲಿ. ಯಾಕೆಂತಂದರೆ ಒಂದು ಒಗ್ಗಟ್ಟಿನ ಹೋರಾಟವನ್ನು ಮಾಡ್ತಾ ಇದ್ರು. ಮುಸಲ್ಮಾನರು ಪ್ರತಿಯೊಂದು ಮನೆಯಿಂದ ಚಂದ ಎತ್ತಿ ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬವನ್ನು ಖಾನ್ದಾನ್ನ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಕ್ಕಂಥ ಜಮೀರ್ ಅಹಮದ್ ಸ್ವತಃ ಕಾಂಗ್ರೆಸ್ ನಾಯಕರು ಸಹ, ಸ್ವತಃ ಪರಮೇಶ್ವರು ಸಹ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ವಿರೋಧಿಸಿದ್ದಾರೆ. ಇವ್ರ ಮೇಲೇನಾದರೂ ಶಿಸ್ತು ಕ್ರಮ ಕೈಗೊಳ್ಳೋ ಸಂದರ್ಭ ಬಂದಾಗ ನಾವು ತೆಗೆದುಕೊತೀವಿ ಅಂತ ಹೇಳಿದರೆ DK ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ. ನಿಜವಾಗ್ಲೂ ಇದು ರಾಜಕಾರಣದಲ್ಲಿ ಒಂದು ಪ್ರಬುದ್ಧವಾದ ಹೇಳಿಕೆ. ಸೊ ಈ ಜಮೀರ್ ಸ್ಟೇಟ್ಮೆಂಟ್ ಆದ್ಮೇಲೆ ಬಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಬಹಳ ಕಾನ್ಫಿಡೆನ್ಸ್ ಆಗಿದ್ದೀವಿ, ನಾವು ಒಂದು 15ರಿಂದ 20 ಸಾವಿರ ಲೀಡರ್ ಗೆಲ್ತೀವಿ ಅಂತಕ್ಕಂಥ. ನೋಡಬಾರ್ದು, ಚುನಾವಣೆಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂತಹ ಮನೋಭಾವದವರು ಕಡೆ ಕ್ಷಣದಲ್ಲಿ ಒಂದು ಬರುತ್ತೆ, ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ, ಇನ್ನು ಸಿದ್ದರಾಮಣ್ಣ ಕೊಡ್ತಿದ್ದಾರೆ, DK ಶಿವಕುಮಾರ್ ಅವರು ಕೊಡ್ತಿದ್ದಾರೆ, ಚನ್ನಪಟ್ಟಣಕ್ಕೆ ಇಷ್ಟೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ, ಮತ ಹಾಕಬೇಕು ಪ್ರಜ್ಞಾವಂತಿಕೆಯಿಂದ 10,000 ಮತಗಳು ಅನುದಾನ ಅಂತ ಬಂದಾಗ ಅನುದಾನ ಕೇವಲ ಅನೌನ್ಸ್ಮೆಂಟ್ಗೆ ಮಾತ್ರ ಸೀಮಿತ ಆಗಿವೆ, ಅವಿನ್ನು ಅನುಷ್ಠಾನ ಆಗಿಲ್ಲ. ನಾವು ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಗ್ಯಾರಂಟಿ ಅಂತ ಬಂದಾಗ ಅವೈಜ್ಞಾನಿಕ ಗ್ಯಾರಂಟಿಗಳೇನಿದ್ದಾವೋ ಭಾಳ ಕನ್ಫ್ಯೂಷನಲ್ಲಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಹಣಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಬೇರೆ ಸಮಯದಲ್ಲಿ ಸುಮ್ಮನೆ ಇರ್ತಕ್ಕಂಥದ್ದು. ಇನ್ನು ರೈತರ ಸಮಸ್ಯೆಗಳು ಹೇಳಂಗೆ ಇಲ್ಲ. ನೀವು ರೈತರ ಸಮಸ್ಯೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಲಿನ ಸಬ್ಸಿಡಿ ಬಂದು ಸುಮಾರು 1.5 ವರ್ಷ ಆಗಿದೆ.
ಹಾಲಿನ ದರವನ್ನು ರೈತರಿಗೆ ಕೊಡ್ತಾ ಇದ್ದಂಥ ಹಾಲಿನ ದರವನ್ನು ಕಮ್ಮಿ ಮಾಡ್ತಾರೆ, ಸಾರ್ವಜನಿಕರಿಗೆ ಕೊಡ್ತಾ ಇದ್ದಂಥ ಹಾಲಿನ ದರವನ್ನು ಜಾಸ್ತಿ ಮಾಡ್ತಾರೆ. ಸೊ ಇವೆಲ್ಲ ಯಾಕೆಂದರೆ ರೈತಾಪಿ ವರ್ಗ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ತುಂಬ ಅಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆ ಆಗಿರ್ಬೋದು. ಸೊ ಇವನ್ನೆಲ್ಲ ಗಮನಿಸಿದಾಗ ಏನು ಈಗ ಭಗೀರಥ ಅಂತ ಹೇಳಿ ಏನು ಕರೀತಾರೋ ಯೋಗೇಶ್ವರ್ ಅವ್ರನ್ನ, ಭಗೀರಥ ಅಂತ ಕರ್ಸ್ಕೊಳ್ಳಿಕ್ಕೆ ಸ್ವತಃ ಯೋಗೇಶ್ವರ್ ಕಾರಣ ಅಲ್ಲ. ಅಲ್ಲಿದ್ದಂಥ ಮೊದಲು ಇದ್ದಂತಹ ಬಿಜೆಪಿ ಸರ್ಕಾರ ಅವ್ರಿಗೆ ಕೊಟ್ಟಂತಹ ಅನುದಾನ ಅದರಿಂದ ಭಗೀರಥ ಅಂತ ಕರ್ಸ್ಕೊಂಡಿದ್ದಾರೆ. ಆ ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿದೆ. ಮತ್ತೆ ಕೊನೆಗಳಿಗೆಯಲ್ಲಿ ಚನ್ನಪಟ್ಟಣವನ್ನ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಅದು ಯಾವುದಕ್ಕೆ ರಾಜಕೀಯ ಕಾರಣಕ್ಕೆ ಅಂತ ಗೊತ್ತಿದೆ. ಮತ್ತೆ 4 ತಿಂಗಳಿಂದ ಬೀಡು ಬಿಟ್ಟಿರ್ತಕ್ಕಂಥ DK ಶಿವಕುಮಾರ್ ಮತ್ತೆ ಅವರ ಖಾನ್ದಾನು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಹೋರಾಟ. ಎಲ್ಲೋ ಒಂದ್ ಕಡೆ ಅನ್ಕೊಂಡ್ಬಿಟ್ಟಿದ್ರು ಬಿಜೆಪಿಯವರು ಮತ್ತೆ JDS ನವರು ಇಲ್ಲಿ ಕಿತ್ತಾಡ್ಕೊಂಡ್ಬಿಡ್ತಾರೆ, ಇಲ್ಲಿ ಯೋಗೇಶ್ವರ್ ಹಲ ಪಕ್ಷಕ್ಕೆ ಸೇರ್ಕೊಂಡು ಆದ್ಮೇಲೆ ಕಾರ್ಯಕರ್ತರಾಗಿರೋದು ದೊಡ್ಡ ದೊಡ್ಡ ಲೀಡರ್ಗಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಗ್ಗಟ್ಟಿನ ಹೋರಾಟವನ್ನು ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಕರೆ ಕೊಟ್ಟಿದ್ದಾರೆ. ಇದು ನಾನೇ ನಿಂತ್ಕೊಂಡಿದ್ದೀನಿ ಚುನಾವಣೆಯಲ್ಲಿ, ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡಿಲ್ಲ. ಎಲ್ಲರೂ ನೀವು ಒಕ್ಕರ್ಲಿಂದ ಹೋರಾಟ ಮಾಡಬೇಕು, ಈ ಚುನಾವಣೆ ನಾವು ಗೆಲ್ಲೇಬೇಕು ಅಂತ ಹೇಳಿದರೆ ನಮ್ಮ ಒಗ್ಗಟ್ಟಿನ ತಂತ್ರ ಮಂತ್ರ ಈ ಬಾರಿ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ರೈಟ್, ಗಾಟ್ ಇಟ್. ದರ್ಶನ್ ಅವರೇ, ನಾಯಕರು ಅಂತ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ಅದು ಬಹಳ ಪ್ರಭಾವ ಬೀರುತ್ತೆ ಅಂತ. ಒಬ್ಬ ನಾಯಕ, ಆ ನಾಯಕನನ್ನ ಬಹುತೇಕ ಎಲ್ಲ ಅನುಯಾಯಿಗಳು, ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಫಾಲೋ ಮಾಡ್ತಾರೆ. ಈಗ ನೀವೇ ಹೇಳ್ತಾ ಇದ್ರಿ 3 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ದಿಲೀಪ್ ಅವರು ಹೇಳ್ತಿದ್ರು 3 ಕ್ಷೇತ್ರಗಳಲ್ಲಿ ಗೆಲ್ಲೋ ವಿಶ್ವಾಸ ಇದೆ ಅಂತ ಹೇಳಿ. ಮಹೇಶ್ ಗೌಡ್ರನ್ನ ತಗೊಂಡ್ರೆ ಚನ್ನಪಟ್ಟಣ ಗೆಲ್ತೀವಿ ಅನ್ನುವಂಥ ವಿಶ್ವಾಸದ ನುಡಿಗಳು ಅನ್ನೋದು ಪ್ರೇರಣೆ ಆಗಬಹುದು, ಟ್ರಿಗರ್ ಮಾಡ್ಬೋದು. ಎಸ್, ನಮ್ಮ ನಾಯಕರೇ ಹೇಳಿದ್ದಾರೆ ನೋಡೋ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ತಾರೆ, ಕಟ್ಟಣ ಬೆಟ್ಟಿಂಗ್. ನಮ್ಮ ನಾಯಕರೇ ಹೇಳಿದ್ದಾರೆ, DK ಶಿವಕುಮಾರ್ ಅವರೇ ಹೇಳಿದ್ದಾರೆ, CP ಯೋಗೇಶ್ವರೇ ಗೆಲ್ಲೋದು, ಕಟ್ಟಣ ಬೆಟ್ಟಿಂಗ್. ಹೀಗೆ ಅಂದರೆ ಅಶೂರೆನ್ಸ್ ಬಾಂಡ್ ಪೇಪರ್ ಮೇಲೆ ಬರ್ದಂಗೆ ಆಡೋ ಮಾತುಗಳು ಅಲ್ಲಿ ಬೆಟ್ಟಿಂಗಿಗೆ ಕಾರಣ ಆಗುತ್ತೆ ಅಂತ ಅನ್ಸಲ್ವಾ? ನೋಡಿ, ನಾಯಕರುಗಳು ಅವರ ಪ್ರಚಾರ ಯಾವುದೇ ಪಾರ್ಟಿ ಆಗಿರಲಿ ಅವ್ರ ಪ್ರಚಾರ ಮಾಡುವಂಥದ್ದು ಅವ್ರ ಕರ್ತವ್ಯ. ಅವ್ರ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ನಾವಲ್ಲಿ ಯಾರೇ ಅಭ್ಯರ್ಥಿಗಳಾದರೆ ಅಲ್ಲಿ ನಾಳೆ ಅಲ್ಲಿ ಯಾವುದು ಏನೋ CT ರವಿ ಅವರು ಲಾಸ್ಟ್ ಟೈಮ್ ಯಾವುದೋ ಹೇಳಿದರು, ಯಾವುದು ಕೆಸಿನೋ ಮಾಡ್ತೀವಿ ಬೆಂಗಳೂರಲ್ಲಿ ಅಂತ, ನಿಮ್ಗೆ ನೆನಪಿರ್ಬೋದು. ಯಾರು ಆಶ್ವಾಸನೆಗಳು ಆ ಥರದ್ದು ಕೊಟ್ಟಿಲ್ಲ. ದಯವಿಟ್ಟು ನೀವು ಈಗಲೇ ಈ ಒಂದು ಎಲೆಕ್ಷನ್ ರಿಸಲ್ಟಿಗೆ ಯಾಕೆ ಆ ಥರ ತಯಾರಿ ಮಾಡ್ಕೊಳ್ತೀರಾ? ಈಗ ರಾಜಕೀಯ ಅವ್ರು ಬಂದಿರ್ತಕ್ಕಂಥದ್ದು ಹೇಳುವಂಥದ್ದು. ಉದಾಹರಣೆ, ನಾವೊಂದು ಭರವಸೆ ಕೊಟ್ಟಿರ್ತೀವಿ, ಆತ್ಮವಿಶ್ವಾಸ, ಅದನ್ನ ಈಡೇರಿಸ್ಬೇಕು, ಅದು ನಮ್ಮ ಕರ್ತವ್ಯ. ಉದಾಹರಣೆಗೆ ಅವರು BJP ವಕ್ತಾರರು ಅವ್ರನ್ನ CP ಯೋಗೇಶ್ವರನ್ನ ಭಗೀರಥ ಅಂತ ಹೇಳ್ತಾರೆ, ಅಥವಾ BJP ಏನೋ ಅನುದಾನ ಕೊಟ್ಟರು ಅಂತ. ಆ ಭಗೀರಥ ಅಂತ ಹೆಸರು ಕರೆಸ್ಕೊಂಡಿರೋ ಎಷ್ಟು ಜನ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ? ಹಣ ಯಾರು ಬೇಕಿರೋ ಕೊಡ್ಬೋದು, ಆ ನೆಲೆಗಟ್ಟಿನಲ್ಲಿ ನಿಂತು ಕೆಲಸ ಮಾಡೋರ್ಬೇಕಲ್ಲ. ಅಂತ ಒಳ್ಳೆ ಶಾಸಕರುಗಳನ್ನ ನೀವು ಪಡೆದಿರ್ತಕ್ಕಂಥ. ಬಿಜೆಪಿಲೇ ಇದ್ದಿದ್ರೆ ನೀವು ಈ ಮಾತನ್ನು ಹೇಳ್ತಿದ್ರ? ಅಲ್ಲ, ಅವ್ರಿಗೆ ಅವಾಗ್ಲಿಂದನೂ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಅವರು ಕಾಂಗ್ರೆಸ್ನಲ್ಲಿದ್ರು, ಇಂಡಿಪೆಂಡೆಂಟ್ ಹೋದ್ರು, ಆಮೇಲೆ BJPಗೆ ಹೋದ್ರು, ಕೊನೆ ತನಕ ಅವ್ರು BJPಗೆ ಕಾದಿದ್ದು, BJP ಟಿಕೆಟ್ಗೆ ಕಾದಿದ್ದು. ಲಾಸ್ಟ್ ಡೇ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದು, DK ಶಿವಕುಮಾರ್ ಮನೆಗೆ ಬಂದಿದ್ದು. ಸೊ ತದನಂತರ ಚುನಾವಣೆಗಳಾಗಿದೆ. ಚುನಾವಣೆ ಆಗಿರೋದೇ ಒಂದು 12-13 ದಿನಕ್ಕೆ, ಅಂದರೆ ಈ ಅಭ್ಯರ್ಥಿಗಳ ಆಯ್ಕೆ 12-13 ದಿನದಲ್ಲಿ ಆ ಚುನಾವಣೆ ಮುಗ್ದಿರ್ತಕ್ಕಂಥದ್ದು. ಸೊ ಇವಾಗ ಎಲ್ಲರ ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಅಮೂಲ್ಯವಾದಂತಹ ಮತ, ಯಾಕೆಂದರೆ ಇದು ಎಲ್ಲರಿಗೂ ಅವಕಾಶ ಸಿಗಲ್ಲ. 18 ವರ್ಷ ಮೇಲ್ಪಟ್ಟವರಿಗೆ, ಭಾರತೀಯರಿಗೆ ಮಾತ್ರ ಈ ಒಂದು ವೋಟಿಂಗ್ ಅವಕಾಶ ಸಿಕ್ಕುವಂಥದ್ದು. ಅದು ಪುಣ್ಯದ ಕೆಲಸ ಅಂತಂದ್ರೆ ನಿಮಗೆ 2 ಬಾರಿ ಸಿಕ್ಕೈತಿ. ಈಗ ನಾನು ವೋಟ್ ಹಾಕ್ತೀನಿ ಅಂದ್ರೆ ನನಗಾಗಲ್ಲ, ಹೌದು, ಅಥವಾ ನೀವು ಹಾಕ್ತೀನಿ ಅಂದ್ರೆ ಆಗಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೊಂದು ಚಾನ್ಸ್ ಇದು, ಒಂದು ಯಾರನ್ನ ಸೆಲೆಕ್ಟ್ ಮಾಡೋದಂತ ನೀವು ಆಲ್ರೆಡಿ ತೀರ್ಪನ್ನ ಕೊಟ್ಟಿದ್ದೀರಾ. ಅದೇ ನಿಮಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಬಹುಮಾನ. ಅನಾವಶ್ಯಕ ಈ ರೀತಿ ಬೆಟ್ಟಿಂಗ್ನ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಮೇಡಮ್, ನಾನು ಈ ಚನ್ನಪಟ್ಟಣ ವಿಚಾರಕ್ಕೆ ನಾನು ಆ್ಯಕ್ಚುಲಿ ಮೊದಲು ಚುನಾವಣೆ ಅಥವಾ ರಿಸಲ್ಟ್ ಬಗ್ಗೆ ಯಾವುದೂ ಮಾತಾಡಲಿಲ್ಲ, BJP ಅವ್ರು ಮಾತಾಡಿ. ನಮ್ದು ಹೇಗೆ ಅಂದರೆ ಮೇಡಮ್, ಗ್ಯಾರಂಟಿ ಯೋಜನೆ ಧರ್ಮರಾಯನ್ ಥರ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಕೃಷ್ಣನ್ ಥರ DK ಶಿವಕುಮಾರ್ ಅವರು 3 ತಿಂಗಳಿಂದ ತಮ್ಮ ತಂತ್ರಗಾರಿಕೆಗಳನ್ನ ಆ ಕ್ಷೇತ್ರದಲ್ಲಿ ಇಟ್ಟಿದ್ದಾರೆ. ಅರ್ಜುನ್ ಥರ DK ಸುರೇಶ್ ಅವರು ತಮಗೆ ಅತಿ ಹೆಚ್ಚು ಮತ ಬಂದಿತ್ತು, ಆದರೆ ತಮ್ಮ ಗುರಿ ಇದೆಯಲ್ಲ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ DK ಸುರೇಶ್ ಅವರು ಸೆಟದು ನಿಂತಿದ್ದಾರೆ. ಕರ್ಣನ ಹಾಗೆ ನಾನು ಅಭ್ಯರ್ಥಿ ಆಗಬೇಕು ಅಂತ ರಘುನಂದನ್ ರಾಮಣ್ಣ ಅವರು ಕಾಯ್ಕೊಂಡಿದ್ರು. ಆದರೆ ಯೋಗೇಶ್ವರ್ ಅವರಿಗೆ ಅವಕಾಶ ಸಿಕ್ಕಿದಾಗ ತ್ಯಾಗ ಮಾಡಿದ್ದಾರೆ, ಜೊತೆಗೆ ನಿಂತು ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗ ಅನೇಕ ಪಕ್ಷದಲ್ಲಿದ್ರೂ ಸಮೇತ ತನ್ನ ಮತದಾರಿಗೆ ನ್ಯಾಯ ಕೊಡಿಸುವಂತ ವಿದುರನ ನೀತಿ CP ಯೋಗೇಶ್ವರ್ ಅವ್ರಿಗಿದೆ. ಖಂಡಿತವಾಗ್ಲೂ ಈ ಒಂದು ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಶಕುನಿತರ ಕುತಂತ್ರಗಳು ನಡೆದರೂ ಸಮೇತ ನಾವು ಗೆಲ್ಲುವಂಥದ್ದು ಸಹಜ. ಆದರೆ ಚನ್ನಪಟ್ಟಣದ ಮತದಾರರೇ, ಮಹಾಭಾರತದಲ್ಲಿ ಪಗಡೆ ಆಟ ಅಂತ ಜೂಜಿತ್ತು, ಆವಾಗ ಏನೇನಾಯ್ತು ಅನ್ನೋದನ್ನು ನೀವು ಮರಿಬೇಡಿ. ದಯವಿಟ್ಟು ಆ ಪಗಡೆ ಆಟಕ್ಕೆ ಹೋಗಬೇಡಿ, ಬೆಟ್ಟಿಂಗ್ ಆಟಕ್ಕೆ ಹೋಗಿ ನಿಮ್ಮ ಮನೆ ಮಠವನ್ನ ಕಳ್ಕೊಂಬೇಡಿ. ಬೆಟ್ಟಿಂಗ್ ಆಟದಲ್ಲಿ ನೀವು ಹಣ ಕಳ್ಕೊಂಡಾಗ ನಾಳೆ ಊರಿನ ಜನನೂ ನಿಮ್ಮನ್ನ ಆಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಅದಾದ್ಮೇಲೆ ನಿಮ್ಮ ಜೀವಕ್ಕೂ ಕೆಲವೊಂದ್ಸರಿ ಅಪಾಯ ಆಗುವಂಥ ಪರಿಸ್ಥಿತಿ ಬರ್ತದೆ. ನಾನು ನಿಮಗೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಅದು ಆಸೆ ಆಗ್ತಾ ಆಗ್ತಾ ನನಗೆ ಇನ್ನೂ
ಸಿಗ್ಬೋದು. ಅದು ಕೊನೆ ಅಂತಕ್ಕೆ ಏನಾಗುತ್ತೆ ಅಂದರೆ ಈ ಕೌಂಟಿಂಗ್ ಆಗ್ಬೇಕಾರೆ, ಯಾಕೆಂದರೆ ಈ ರೀತಿಯಾದಂಥ ಪರ್ಸೆಂಟೇಜ್ ಆಫ್ ವೋಟ್ ಇದೆಯಲ್ಲ ಮೇಡಮ್, ಇಟ್ ಈಸ್ ಆಲ್ವೇಸ್ ನೆಕ್ ಟು ನೆಕ್. ಕರೆಕ್ಟ್. ಅದು 5,000 3,000 2,000, ಯಾಕೆಂದರೆ ಒಂದು ಹೋಟೆಲ್ ಧ್ರುವ ನಾರಾಯಣ್ ಸಾಹೇಬ್ರು ಗೆದ್ದಿದ್ರು ಒಂದೇ ವೋಟು ಅಲ್ವಾ. ಈ ಥರ ಪರ್ಸೆಂಟೇಜ್ ಆಫ್ ವೋಟ್ ಇದ್ದಾಗ ಆ ಫಲಿತಾಂಶಗಳು ಹೇಗೆ ಬೇಕಿರೋ ಇರ್ಬೋದು. ಅನಾವಶ್ಯಕ ನೀವು ನಿಮ್ಮ ಬದುಕನ್ನು ಅಥವಾ ಭವಿಷ್ಯವನ್ನು ಕಳ್ಕೊಂಬೇಡಿ, ಧೈರ್ಯವಾಗಿರಿ. ಇನ್ನು ಸಂಡೂರಾಗಲಿ ಅಥವಾ ಶಿಗ್ಗಾವಿ ಆಗಲಿ, ಯಾಕೆಂದರೆ ನಮ್ಮಲ್ಲಿ ಅನೇಕ ಜನ ಆಕಾಂಕ್ಷಿಗಳಿದ್ರು ಶಿಗ್ಗಾವಿನಲ್ಲಿ. ಅಷ್ಟು ಜನ ಒಟ್ಟಿಗೆ ನಿಂತು ಅದರಲ್ಲಿ ನಾಮಿನೇಷನ್ನು ಹಾಕಿದ್ರು ಖಾದ್ರಿ ಅವರು. ಕೊನೆಗೆ ಅದನ್ನು ತಪ್ಪಿಸಿ ಅವರು ಜೊತೆಗೆ ನಿಂತು ಅವರೇ ಜೊತೆಗೆ ಟೊಂಕ ಕಟ್ಟು ನಿಂತು ಓಡಾಡಿದ್ದಾರೆ. ಸಂಡೂರಿನಲ್ಲಂತೂ ಹಿಂದೆ ಶಾಸಕರಾಗಿ ಸಂತೋಷ್ ಲಾಡ್ ಅವರಿದ್ದರು, ಜೊತೆಗೆ ತುಕಾರಾಮ್ ಅವರು ಸತತವಾಗಿ ಗೆದ್ಕೊಂಡು ಬಂದಿರುವಂಥವ್ರು. ಸೊ ಆ ಒಂದು ಬಲ ಜೊತೆಗೆ ನಮ್ಮ ನಾಯಕರ ಸಾಂಘಿಕ ಹೋರಾಟ, ನಾವು ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಚನ್ನಪಟ್ಟಣಕ್ಕೆ 500 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಎಲ್ಲ ಆಗೋಗಿದೆ, ಜೊತೆಗೆ ಅಲ್ಲಿಗೆ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸೊ ಈ ಎಲ್ಲ ವಿಚಾರಗಳಿಂದ ಖಂಡಿತ 3 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ. ಸೊ ದಯವಿಟ್ಟು ನಾವು ಗೆಲ್ತೀವಿ ಅಂತಲೂ ಬೆಟ್ಟಿಂಗ್ ಹಾಕಕ್ಕೆ ಹೋಗ್ಬಿಟ್ಟು ನಾವು ಗೆದ್ದೇ ಗೆಲ್ತೀವಿ. ಸೊ ಈ ಒಂದು ಆತ್ಮವಿಶ್ವಾಸ ತಗೊಂಡು ಏನಪ್ಪ ಗೆಲ್ತಾರೆ ಅಂತ ಬಿಟ್ಟು ನೋಡಿ ಹಿಂಗೆ ಹೇಳೋದು ತಪ್ಪಾಗ್ತದೆ. ಸೊ ಅದಕ್ಕೆ ಯಾರೂ ಸಮೇತ ಆ ಬೆಟ್ಟಿಂಗ್ ಅನ್ನ ನೀವು ಆಕ್ಚುಲಿ ಈ ತರದೊಂದು ಟಾಪಿಕ್ ತಗೊಂಡು ಮಾಡ್ತಾ ಇದ್ದೀರಲ್ಲ, ದಿಸ್ ಇಸ್ ವೆರಿ ಗುಡ್. ಇಷ್ಟು ದಿನ ನಮ್ಮನ್ನ ಹೊಡೆದಾಡಿಸಿದ್ರಿ ಬಿಜೆಪಿ ಅವರಿಗೆ, ನಮಗೆ JDS ನವರಿಗೆ ಏನು ಅಲ್ಲ, ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ವಿ ಶುಡ್ ಸ್ಟ್ಯಾಂಡ್ ಟುಗೆದರ್. ಒಳ್ಳೆ ಕೆಲಸಕ್ಕೆ ಅದು ನೀವು ಮೇಡಮ್ ರಾಜಕಾರಣದಲ್ಲಿ ನೋಡಿ, ಉದಾಹರಣೆ ಮೇಕೆದಾಟು ಅಂತ ವಿಚಾರ ಬಂದಾಗ ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟಿ ಬಂದು ಕೂತ್ಕೊಳ್ತಾರೆ ವಿಧಾನಸೌಧದಲ್ಲಿ. ಬೆಂಗಳೂರು ಅಭಿವೃದ್ಧಿ ಅಂದ ತಕ್ಷಣ ಬಿಜೆಪಿ ಹೆಚ್ಚಿನ ಶಾಸಕರು ಲಾಸ್ಟ್ ಟೈಮ್ ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಾಗ ಮುಖ್ಯಮಂತ್ರಿಗಳು ಒತ್ತಿದ್ರು, ಪ್ರತಿಯೊಬ್ರು ಬಿಜೆಪಿ ಅವ್ರು ಬಂದು ನಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಎಷ್ಟಾಗಬೇಕು ಅಂತೇಳಿ. ಅಭಿವೃದ್ಧಿ ಒಳ್ಳೆ ಕೆಲಸಕ್ಕೆ ಅಥವಾ ಈ ರೀತಿಯಾದಂಥ ಬೆಟ್ಟಿಂಗ್ ಅಂತ ದಂಧೆಗಳು ನಿಲ್ಬೇಕು ಅಂತಂದ್ರೆ ವಿ ಶುಡ್ ಗಿವ್ ಎ ಮೆಸೇಜ್ ಆಲ್ ಟುಗೆದರ್, ಒಂದು ವಾಯ್ಸ್ ಆಗಿ ಎಲ್ಲರೂ ಕೊಡಬೇಕಾಗ್ತದೆ. ವೆರಿ ನೈಸ್. ಇದನ್ನ ಜನ ಆಗಾಗ ನಿರೀಕ್ಷೆ ಮಾಡ್ತಿರ್ತಾರೆ, ನಾಯಕರನ್ನೆಲ್ಲ ಒಟ್ಟಿಗೆ ಒಂದೇ ಸಂದೇಶ ಕೊಡುವಂಥ ವಿಚಾರನ. ವೆರಿ ನೈಸ್. ಓಕೆ, ಮಹೇಶ್ ಗೌಡ್ರೆ, ನೀವು ಹೇಳಬೇಕು, ಕಳೆದ ಯಾವುದೇ ಚುನಾವಣೆಗಳನ್ನು ತಗೊಂಡ್ರೂ ಕೂಡ ನನಗಿನ್ನೂ ನೆನಪಿದೆ, ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಇಂಡಿಯಾನೇ ಬೇರೆ ಈ ಥರದ್ದೊಂದಷ್ಟು ಘೋಷಣೆಗಳು ಮಾತುಗಳು ಕೇಳಿ ಬರುತ್ತೆ. ಈಗ ನೋಡಿ, ನಾವು ಸಂಡೂರ್ ಬಗ್ಗೆ ಮಾತಾಡ್ತಿದ್ರು, ಶಿಗ್ಗಾವಿ ಬಗ್ಗೆ ಮಾತಾಡ್ತಿದ್ರು, ಅದೇನೋ ಸೈಕಲಾಜಿಕಲಿ ಚನ್ನಪಟ್ಟಣ ಹತ್ರ ಹೋಗ್ಬಿಡುತ್ತಲ್ಲ, ಅದು ಹೆಂಗೆ ಅಂತ. ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಮೇಡಮ್, ನಾನು ಒಂದು ವಿಶ್ಲೇಷಣೆ ಹೇಳಲೇಬೇಕಾದಂತ ವಿಚಾರ ಏನು, CP ಯೋಗೇಶ್ವರ್ ಅವರ ವಿರುದ್ಧವಾಗಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸೇಮ್ ಸ್ಟೇಟ್ಮೆಂಟ್ ಅನ್ನ ಇದೇ ಯೋಗೇಶ್ವರ್ ಅವರು ಮಾಡಿದ್ರು. ಡಿಟೋ ಸ್ಟೇಟ್ಮೆಂಟ್. ಅವರು ಸರಗನ್ನ ಹೊಡೆದ್ರು, ಕಣ್ಣೀರನ್ನ ಹಾಕಿದ್ರು, ನಾನು ಎಲ್ಲೋ ಒಂದು ಕಡೆ ಸೋಲ್ಬಹುದೇನೋ ಅಂತೇಳಿ ಹೇಳಿದ್ರು. ಏನು, ರಿಸಲ್ಟ್ ಎಲೆಕ್ಷನ್ ಆದ ಬೆಳಿಗ್ಗೆನೆ ಮತ್ತೆ ಅದೇ ಸ್ಟೇಟ್ಮೆಂಟ್ ನೋಡಿ, ಯೋಗೇಶ್ವರ್ ಅವರು 2 ಬಾರಿ ಕುಮಾರಣ್ಣನ ಮೇಲೆ ಸೋತಂತ ಸಂದರ್ಭದಲ್ಲಿಯೂ ಸಹ ಸೇಮ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಮತ್ತೆ ನೀವು ಲೋಕಸಭಾ ಚುನಾವಣೆ ತೆಗಿರಿ, ಲೋಕಸಭಾ ಚುನಾವಣೆಯಲ್ಲಿ ಲಾಸ್ಟ್ ರಿಸಲ್ಟ್ ಬರೋದು ಒಂದು 3 ದಿವಸ ಅನ್ನುವಂಗೆ ಇಲ್ಲ, ಮಂಜುನಾಥ್ ರವರು DK ಸುರೇಶ್ ಅವ್ರ ಮೇಲೆ ಸೋಲುವಂತ ಭೀತಿ ನನಗೆ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಹಣದ ಹೊಳೆಯನ್ನೇ ಹರಿಸಿದ್ದಾರೆ DK ಶಿವಕುಮಾರ್ ಫ್ಯಾಮಿಲಿ ಅಂತ ಹೇಳಿ ಇದೇ CP ಯೋಗೇಶ್ವರ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ಬಿಟ್ರು. ನಮ್ಗೆಲ್ಲ ಆಶ್ಚರ್ಯ, ಏನಪ್ಪಾ ಇದು, ಇಷ್ಟ ದಿನ ಗೆಲ್ತೀವಿ ಅಂತ ಹೇಳ್ತಿದ್ರು ಮಂಜುನಾಥ್ ಅವ್ರನ್ನ, ಈಗ ನೋಡಿದ್ರೆ ಎಲೆಕ್ಷನ್ ರಿಸಲ್ಟ್ 3 ದಿವಸ ಇದೆ ಹಂಗೆ ಸೋಲ್ತಾರೆ ಅಂತ ಹೇಳ್ತಾವ್ರಲ್ಲ ಅಂತ. ಆದ್ರೆ ಮತ್ತೆ ನೋಡಿ, ಇದೇ CP ಯೋಗೇಶ್ವರ್ ಮತ್ತೆ ಸೇಮ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ. ಹಾಗಾದ್ರೆ 4 ಬಾರಿ ಮಹೇಶ್ ಗೌಡ್ರೆ, ನಿಮ್ಮ ಆಡಿಯೋ ಬರ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಒಂದ್ ನಿಮಿಷ, ಕೇಳಿಸ್ತಾ ಇದೆ, ಪ್ಲೀಸ್ ಕಂಟಿನ್ಯೂ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಂತಿದ್ದು ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಅವರು. ನಿಮ್ಗೆಲ್ಲ ಗೊತ್ತೇ ಇದೆ, ಮೈಸೂರು ಭಾಗ ಅಂತ ಹೇಳಿದ್ರೆ JDS ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಕಾಣ್ತಾನೆ ಜನಗಳ ಕಣ್ಣಿಗೆ ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವ್ರ ಕುಟುಂಬ. ಕುಮಾರಣ್ಣ ಯಾವಾಗ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ ಆಗೆಲ್ಲ ಈ ಜನಸಾಮಾನ್ಯರು ಗೊತ್ತಿದೆ, ಬೆಡ್ಡಿಂಗ್ ಅನ್ನ ಕಟ್ಟೋದಿಕ್ಕೆ ಎಲ್ಲರೂ ಸಹ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರನ್ನ ಸೋಲ್ಸೋದಿಕ್ಕೆ ಇಡೀ ರಾಜ್ಯದ 136 ಜನರು ಬಂದಿದ್ರು ಮಂಡ್ಯ ಜಿಲ್ಲೆಗೆ. ಇದೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲ್ಸೋದಿಕ್ಕೆ ಆಸ್ ವೆಲ್ ಆಸ್ ಸೇಮ್ ಇಡೀ ರಾಜ್ಯ ಸಚಿವ ಸಂಪುಟ ಬಂದಿದೆ, ಇಡೀ ರಾಜ್ಯದ MLA ಗಳು ಬಂದಿದ್ದಾರೆ. ಇದರ ಅರ್ಥ ತಿಳ್ಕೊಳ್ಳಿ,
ಕುಮಾರಣ್ಣ ಮಂಡ್ಯದಲ್ಲಿ ನಿಂತಾಗೂ ಸ್ಟೇಟ್ಮೆಂಟ್ ಮಾಡಿದ್ರು ಸಿದ್ದರಾಮಯ್ಯನವರು. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ರು. ಕುಮಾರಣ್ಣ ಗೆದ್ರು. ಮತ್ತೆ ಇದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದು ಅಷ್ಟೇ ಸತ್ಯ ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ರು ಮೊನ್ನೆ ಎಲೆಕ್ಷನ್ ಅಲ್ಲೂ. ಅದ್ರ ಅರ್ಥ ತಿಳ್ಕೊಳ್ಳಿ. ಈ ಯಾವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಯಾವುದೋ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇಡೀ ಒಗ್ಗಟ್ಟಾಗಿ ಬರ್ತಾರೆ, ಆಗ ಅಲ್ಲಿ ಒಂದು ಶಕ್ತಿ ಇರುತ್ತೆ. ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅದು ಮುನ್ನೆಲೆಗೆ ಬರುತ್ತೆ. ವಿಧಾನಸಭಾ ಚುನಾವಣೆ ನಡೆದಾಗ ಒಬ್ರು ಬರ್ಲಿಲ್ಲ, ಒಬ್ರು ಕಟ್ಟಕ್ಕೂ ಬೆಡ್ಡಿಂಗ್ ಅನ್ನೋ ಭೂತನೇ ಇರೋದಿಲ್ಲ ಮಾಧ್ಯಮದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ. ಆದ್ರೆ ಲೋಕಸಭಾ ಚುನಾವಣೆ ಮತ್ತೆ ಈ ಉಪ ಚುನಾವಣೆಗಳು ಬಂದಾಗ ಇಡೀ ರಾಷ್ಟ್ರದಲ್ಲೇ ಯಾವ್ದಾದ್ರು ಒಂದು ಚುನಾವಣೆ ಇಲ್ಲಿ ಪ್ರಭಾವವನ್ನ ಬೀರುತ್ತೆ. ಅದ್ರಲ್ಲಿ ಇದೇನು ಹೊಸದೇನಲ್ಲ. ಸತ್ಯ ಹೇಳ ನಿಮ್ಗೆ ದಿವ್ಯಶ್ರೀ ಮೇಡಮ್, ನಾವು ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಾಸಾಯವಾಗಿ ಗೆಲುವನ್ನ ಖಂಡಿತವಾಗ್ಲೂ ಹೋಗ್ತೇವೆ. ಅದ್ರಲ್ಲಿ ಎರಡು ಮಾತಿಲ್ಲ. ನಿರಾಸಾಯವಾಗಿ ಗೆಲ್ತೇವೆ. ಯಾಕೆ ಅಂತ ಹೇಳಿದ್ರೆ ಕುಮಾರಣ್ಣ ಚನ್ನಪಟ್ಟಣ ವಿಧಾನಸಭಕ್ಕೆ ಹೋಗ್ದೇನೆ 2 ಬಾರಿ ಗೆದ್ದಿದ್ರು. ಇಡೀ ರಾಜ್ಯ ಸುತ್ತಬೇಕು ಅಂತ ಹೇಳಿ ಅಲ್ಲಿನ ಜನ ನಂಬಿಕೆ ಇದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಒಳ್ಳೆ ಆಶಾದಾಯಕವಾಗಿ ಇಡೀ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯನ್ನಲ್ಲ, ರಾಜ್ಯವೇ ಬೆಕ್ಕಸ ಬೆರಗಾಗುವಂತ ಒಂದು ಪ್ರೌಢಿಮ್ಯವನ್ನ ಬೆಳೆಸ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಇಡೀ ಏನು ಚನ್ನಪಟ್ಟಣ ವಿಧಾನಸಭೆ ಈ ಉಪಚುನಾವಣೆಯಲ್ಲಿ ಸನ್ಮಾನ್ಯ ಪೂಜೆ ಯಡಿಯೂರಪ್ಪ ಸಾಹೇಬ್ರಿಂದ ಹಿಡ್ಕೊಂಡು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಎಲ್ಲರೂ ಸಹ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ನಮ್ಗೆ ಖುಷಿ ವಿಚಾರ ಅಂತ ಹೇಳಿದ್ರೆ JP ನಡ್ಡಾಜಿಯವರು, ಅಮಿತ್ ಶಾಜಿಯವರು ಸಹ ಫೋನಿನ ಮುಖಾಂತರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ JDS ಪಕ್ಷ ಏನಿದೆ ತುಂಬಾ ಆಭಾರಿಯಾಗಿದ್ದೇವೆ. ಋಣ ನಮ್ಮ ಮೇಲೆ ಇದೆ, ಅವರ ಋಣ ನಮ್ಮ ಮೇಲೆ ಇದೆ. ರೈಟ್ ಗೊತ್ತಾಯ್ತು. ನೋಡಿ, ಇವತ್ತು ನಾವು ಜಿ ಸಂವಾದದಲ್ಲಿ ಬೆಟ್ಟಿಂಗ್ ಭೂತದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕಾರಣ ಜಿದ್ದಾಜಿದ್ದಿನ ಕಣ ಅಂತ ಕರೆಸ್ಕೊಳ್ಳುವಂತಹ ಸಂಡೂರು ಇರ್ಬೋದು, ಶಿಗ್ಗಾಂವ್ ಇರ್ಬೋದು, ಅಥವಾ ಚನ್ನಪಟ್ಟಣ ಇರ್ಬೋದು, 3 ಕ್ಷೇತ್ರಗಳ ಕುರಿತಂತೆ ಏನೇ 4 ದಿವಸ ಅಷ್ಟೇ, 23ನೇ ತಾರೀಕು ಆಲ್ಮೋಸ್ಟ್ 12-12:30 ವರ್ಷಕ್ಕೆ ಕಂಪ್ಲೀಟ್ ರಿಸಲ್ಟ್ಸ್ ಬಂದ್ಬಿಡತ್ತೆ. ಅಷ್ಟರಲ್ಲೇ ಜನರ ಮನಸ್ಥಿತಿ ನೋಡಿ ಎಷ್ಟರ ಮಟ್ಟಿಗೆ ಯಾರು ಗೆಲ್ಲಬಹುದು. ಈ ನಿಟ್ಟಿನಲ್ಲಿ ಬೆಟ್ಟಿಂಗ್ ಅಂತ ಹೇಳಿ ತಮ್ಮ ಹಣ, ಚಿನ್ನ, ಒಡವೆ, ಕುರಿ, ಕೋಳಿ, ಆಡು, ಹೊಲ, ಗದ್ದೆ ಅಂತ ಬೆಟ್ಟಿಂಗಿಗೆ ವಿನಿಯೋಗಿಸ್ತಾ ಇದ್ದೀರಿ ಅಂತ ಯಾವುದೇ ಪ್ರಯತ್ನಗಳು ಬೇಡ. ಆಗಲೇ ದರ್ಶನ್ ಅವ್ರು ಹೇಳಿದಾಗ ನಿಮ್ಮದೇ ನಾಯಕರು BJP, JDS, ಕಾಂಗ್ರೆಸ್ ಅನ್ನೋದೇ ಒಕ್ಕೊರಲ ಧ್ವನಿಯಿಂದ ಪ್ರತಿಯೊಬ್ಬರು ಕೂಡ ನಿಮಗೊಂದು ಸಂದೇಶವನ್ನು ರವಾನೆ ಮಾಡ್ತಿರೋದಿಷ್ಟೇ. ಬೆಟ್ಟಿಂಗ್ ಕಟ್ಟಬೇಡಿ. ನಿಮ್ಮ ಬದುಕು ಇತ್ತಿಂದತ್ತ ಅಂತ ಓಲಾಡೋ ಸಂದರ್ಭದಲ್ಲಿ ಆ ನಾಯಕರಿಗೂ ಕೂಡ ಸಹಜವಾಗಿ ನೋವಾಗುತ್ತೆ. ಹಾಗಾಗಿ ಯಾರೂ ಕೂಡ ಈ ಬೆಟ್ಟಿಂಗ್ ಭೂತಕ್ಕೆ ಒಳಗಾಗಬಾರ್ದು ಅನ್ನುವಂಥ ಸಂದೇಶದೊಂದಿಗೆ ಮತ್ತಷ್ಟು ಮಾತಾಡೋಣ. ರಾಜ್ಯದಲ್ಲಿ 3 ಕ್ಷೇತ್ರಗಳಿಗಾಗಿರುವಂಥ ಚುನಾವಣೆ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ವಿಶೇಷವಾಗಿ ಬೆಟ್ಟಿಂಗ್ ವಿಷಯದಲ್ಲಿ ಸ್ವಲ್ಪ ಹೆಸರನ್ನು ಪಡ್ಕೊಂಡಿದೆ. ಯಾಕಂದರೆ ಅಲ್ಲಿ ಕಣ ಕೂಡ ಹಾಗೆ ಇದೆ. CP ಯೋಗೇಶ್ವರ್ ಅಂದ ಸಂದರ್ಭದಲ್ಲಿ ಆಧುನಿಕ ಭಗೀರಥ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾರೆ. ಪಕ್ಷದ ಸಹಕಾರವೋ ಸ್ವ ಇಚ್ಛೆಯಿಂದಲೋ ಅಲ್ಲಿನ ಜನರ ಮನಸ್ಸಿನಲ್ಲಿ ಬೇರೂರಿದ್ದಾರೆ. ಇನ್ನು ಆ ಭಾಗದ ನಾಯಕ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂತಹ ಕುಮಾರಸ್ವಾಮಿ ಅಂದ ಸಂದರ್ಭದಲ್ಲಿ ಅವರ ಪುತ್ರನೇ ಇಲ್ಲಿ ಕಣದಲ್ಲಿರೋದ್ರಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅನ್ನುವಂಥ ವಿಚಾರ ಯಾಕೆ ಬಂತು ಅಂದರೆ 2 ಸೋಲು, ಅನುಕಂಪದ ಅಲೆ ಇದೆ, ತಂದೆ ಅಜ್ಜ ಕೆಲಸ ಮಾಡಿದ್ದಾರೆ, ಒಂದು ಅವಕಾಶ ಕೊಡಿ ಅನ್ನುವಂಥದ್ದು. ಹಾಗಾಗಿ ಯಾರು ಗೆಲ್ಲಬಹುದು ಅನ್ನುವಂಥ ಕುತೂಹಲಗಳ ನಡುವೆ ಆ ಭಾಗದ ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಸಹಜ ಕುತೂಹಲ. ಆದರೆ ಇದು ಬೆಟ್ಟಿಂಗ್ ರೂಪವನ್ನು ಪಡೆದುಕೊಂಡಿರುವುದು ನಿಜಕ್ಕೂ ಕೂಡ ವಿಷಾದನೀಯ. ನಾಯಕರ ಪಾತ್ರೆಯಲ್ಲಿ ಬಹಳ ದೊಡ್ಡದು. ಚುನಾವಣೆ ಅಂದ ಸಂದರ್ಭದಲ್ಲಿ ಹೆಂಗೆ ಮತ ಪ್ರಚಾರಕ್ಕೆ ಅಂತ ಹೋಗ್ತಾರೆ ನೋಡಿ, ಮನೆಗೆ ತೆರಳುತ್ತಾರೆ, ಅಣ್ಣ ಅಕ್ಕ ಅಜ್ಜಿ ಅಂಥೇಳಿ ಕಾಲಿಗೆ ಬೀಳೋದೇನೆಲ್ಲ ನೋಡ್ತೀವಿ. ಆ ಸಂದರ್ಭದಲ್ಲೇ ಒಂದು ಅವೇರ್ನೆಸ್ ಕೊಡ್ಬೋದಲ್ಲ, ಜಾಗೃತಿ ಮೂಡಿಸ್ಬೋದಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ನಾಯಕರು ಕಾರ್ಯೋನ್ಮುಖರಾಗಿದ್ದಾರೆ, ಆ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಈಗ ಅವರವರ ಗೆಲುವೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರ್ತದೆ, ಅದು ಯಾವುದೇ ಪಕ್ಷ ಆಗಿರಲಿ. ಮತ್ತು ಈ ಬೆಟ್ಟಿಂಗ್ ಅನ್ನೋ ವಿಚಾರ ಬಂದಾಗ ನೀವು ನೋಡಿರ್ತೀರಿ, ಯಾರೋ ಒಬ್ಬನೇ ಮಗ ಅಂತೇಳಿ ಬಹಳ ಪ್ರೀತಿಯಿಂದ ಸಾಕಿರ್ತಾರೆ. ಅವ್ನು ನೋಡಿದಂಗೆ ಇದ್ದಿದ್ದಂಗೆ ಅವ್ನು 30 ಲಕ್ಷ ಸಾಲ ಇದೆ, 50 ಲಕ್ಷ ಸಾಲ ಇದೆ ಅಂತಿರ್ತಾರೆ. ಈಗೆಲ್ಲ ಆನ್ಲೈನ್ ಬೆಟ್ಟಿಂಗ್ ಬಂದಿರೋದ್ರಿಂದ ಇದ್ದಕ್ಕಿದ್ದಂಗೆ ಸಾಲಗಳು ಸೃಷ್ಟಿಯಾಗ್ಬಿಡ್ತಾವೆ ಮಕ್ಕಳುಗಳದ್ದು. ಮತ್ತು ಅವ್ರ ಸಾಲಗಳನ್ನ ಮತ್ತೆ
ಅವ್ರ ಅಪ್ದಿರೇ ತೀರಿಸ್ಬೇಕು, ಅವರ ಜೀವನ ಬೀದಿಗೆ ಬರ್ತದೆ, ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಮತ್ತು ಇದು ಬೆಟ್ಟಿಂಗ್ ಒಳಗಾಗಡೆ ಯಾರು ಅಂತಂದರೆ ಭಾಳ ವಿದ್ಯಾವಂತರು ಅಥವಾ ಚೆನ್ನಾಗಿ ಗೊತ್ತಿರೋರು, ಪ್ರಪಂಚ ಜ್ಞಾನ ಗೊತ್ತಿರೋರು ಅಷ್ಟು ಸುಲಭವಾಗಿ ಹೋಗಲ್ಲ. ಅಲ್ಲ, ಪ್ರಪಂಚ ಜ್ಞಾನ ಗೊತ್ತಿರೋರು ಅವರು ಯಾವುದು ಅಂದ್ರೆ ಆನ್ಲೈನ್ ಗೇಮಿಂಗ್ಸ್, ಮೊಬೈಲ್ ಹ್ಯಾಂಡ್ಲಿಂಗ್. ನಾನು ಹೇಳ್ತಿರೋದು ಚುನಾವಣೆಗೆ ಹೋಗ್ತಕ್ಕಂಥವ್ರು, ಚುನಾವಣೆ ಬೆಟ್ಟಿಂಗ್ ಹೋಗ್ತಕ್ಕಂಥವ್ರು ಎಲ್ಲ ಏನೋ ಅಭಿಮಾನ. ನಿಖಿಲ್ ಕುಮಾರಸ್ವಾಮಿ ನನಗೆ ಅಭಿಮಾನ, ಯೋಗೇಶ್ವರ್ ನನಗೆ ಅಭಿಮಾನ, ಎಲ್ಲೋ ಅಣ್ಣ, ನಮ್ಮ ಅಣ್ಣ ಅಂದರೆ ಈಗ ಯೋಗೇಶ್ವರ್ ಕಡೆಯವ್ರು ಏನು ಹೇಳಿರ್ತಾರೆ, ಅವ್ರ ಕಾಂಟ್ಯಾಕ್ಟ್ ಪೂರ್ತಿ ಯೋಗೇಶ್ವರ್ ಕಡೆ ಇರ್ತದೆ. ಈಗ ಒಂದು ಯಾವುದೋ ಒಂದು ಟೀ ಅಂಗಡಿ ಹತ್ರನೋ ಯಾವುದೋ ಒಂದು ಅಂಗಡಿ ಹತ್ರ ಕೂತ್ಕೊಂಡ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥವ್ರು ಎಲ್ಲ ಯೋಗೇಶ್ವರ, ಅಣ್ಣ ಗೆಲ್ತಾರೆ ಯೋಗೇಶ್ವರ್ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂತ್ಕೊಳ್ತಕ್ಕಂಥ ನಿಂತ್ಕೊಂಡು ಅವ್ರ ಕಡೆ ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಎಲ್ಲ ಅವ್ರ ಕಡೆ ಇರ್ತಾರೆ. ಅವ್ರು ಹೇಳೋದೇನು ಸೋಲ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಆ ಕಾನ್ಫಿಡೆನ್ಸ್ ಮೇಲೆ ಏನು ಮಾಡ್ತಾರೆ, ಹೋಗಿ ಎಲ್ಲ ಬೆಟ್ಟಿಂಗ್ ಹಾಕ್ಬಿಡ್ತಾರೆ. ಈ ಬೆಟ್ಟಿಂಗಿಗೆ ಒಳಗಾಗ್ತಕ್ಕಂಥವ್ರು ಇದ್ರೊಳಗಡೆ ಅಲ್ಲಿರ್ತಕ್ಕಂಥ ಯಾರೋ ಹಳ್ಳಿ ರೈತನ ಮಗ, ಯಾರೋ ವಿದ್ಯಾವಂತ, ಯಾರೋ ಬಡವ, ಆ ಒಂದು ಜಮೀನುಗಳನ್ನ ಕಟ್ಟೋದು, ಕುರಿ ಮೇಕೆಗಳನ್ನ ಕಟ್ಟೋದು, ಹಸುಗಳನ್ನ ಕಟ್ಟೋದು, ಒಡವೆಗಳನ್ನ ಕಟ್ಟೋದು, ಹಣವನ್ನ ಕಟ್ಟೋದು, ಅದು ಹೆಂಗೆ ಅಂತಂದ್ರೆ ಹೆಂಡತಿ ಹೊಡೆದ್ ಚೈನ್ ತಗೊಂಡು ಹೋಗ್ತಾರೆ ಅಂತ ಪರಿಸ್ಥಿತಿ ಇರ್ತದೆ. ಮತ್ತೆ ಕೊನೆಗೆ ಏನು ಅಂತಂದ್ರೆ, ಆಯ್ತು ಗೆದ್ದೋನೇನಾದ್ರೂ ಉದ್ಧಾರ ಆಗ್ತಾನ, ಗೆದ್ದೋನ್ ಏನ್ ಮಾಡ್ತಾನೆ, ನಮ್ಮ ಅಣ್ಣ ಗೆದ್ನಲ್ಲ ಅಂತ ಖುಷಿ ಎಲ್ಲ ಪೂರ್ತಿ ಖರ್ಚು ಮಾಡಾಕ್ತಾನೆ. ಸೋತನು ಕಳ್ಕೊಂತಾನೆ, ಗೆದ್ದೋನು ಕಳ್ಕೊಂತಾನೆ, ಇಬ್ರು ಸಹ ದುಡ್ಡು ಉಳಿಸ್ಕೊಳ್ಳಲ್ಲ. ಸೊ ಇದು ಒಂಥರ ಈ ಬೆಟ್ಟಿಂಗ್ ಅಂತಕ್ಕಂಥದ್ದು ಅದೊಂಥರ ಅವರ ವೈಯಕ್ತಿಕಗೆ ಸಂಬಂಧಪಟ್ಟಂಥದ್ದು. ಅವರ ಒಂದು ಅದನ್ನು ಯೋಚನೆ ಮಾಡಬೇಕು, ಪ್ರಬುದ್ಧರಾಗಿ ಜನಗಳು ಯೋಚನೆ ಮಾಡಬೇಕು. ಈ ಬೆಟ್ಟಿಂಗ್ ದಂಧೆಗೆ ಒಳಗಾಗಬಾರ್ದು. ಮತ್ತೆ ಈ ಬೆಟ್ಟಿಂಗ್ ದಂಧೆಯಿಂದ ಆಗ್ತಕ್ಕಂಥ ಲಾಭಕ್ಕಿಂತ ಜಾಸ್ತಿ ನಷ್ಟನೇ ಜಾಸ್ತಿ ಇದ್ರೊಳಗಡೆ. ನೀವು ಕಳೆದ CN ಮಂಜುನಾಥ್ ಅವರ ಚುನಾವಣೆಯನ್ನು ನೋಡಿದಿರಿ, ಮತ್ತೆ ಮಂಡ್ಯ ಚುನಾವಣೆ ನೋಡಿದಿರಿ. ಅತಿ ಹೆಚ್ಚು ಬೆಟ್ಟಿಂಗ್ ನಡೆದಂತಹ ಕ್ಷೇತ್ರಗಳವು. ಯಾಕೆ ಅಂತಂದ್ರೆ ಘಟಾನುಘಟಿ ನಾಯಕರು ಇದ್ರಿಂದ ಅತಿ ಹೆಚ್ಚು ಬೆಟ್ಟಿಂಗ್ಗಳು ನಡೀತಾ ಇರ್ತವೆ. ಕಳೆದ CN ಮಂಜುನಾಥ್ ಚುನಾವಣೆಯಲ್ಲೂ ಅಷ್ಟೇನೆ ಅತಿ ಹೆಚ್ಚು ಬೆಟ್ಟಿಂಗ್ ನಡೀತು. ಮತ್ತೆ ಮಂಡ್ಯದಲ್ಲೂ ಅಷ್ಟೇನೆ ಸುಮಲತಾ ಪರವಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಪರವಾಗಿ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಘಟಾನುಘಟಿ ನಾಯಕರ ಮಕ್ಕಳುಗಳು ನಿಂತ್ಕೊಂಡಾಗ, ಅಥವಾ ಘಟಾನುಘಟಿ ನಾಯಕರ ಕುಟುಂಬದ ಒಂದು ಫ್ಯಾಮಿಲಿ ನಿಂತ್ಕೊಂಡಾಗ, ಸೊ ಅಲ್ಲಿ ಬೆಟ್ಟಿಂಗ್ ದಂಧೆ ಕಾಮನ್ ನಡೀತದೆ. ಅದೇ ನಾವು ಶಿಗ್ಗಾವಿ ಸಂಡೂರು ತಗೊಂಡಾಗ ಇಷ್ಟೊಂದು ಇರೋದಿಲ್ಲ. ಅದೇ ಚನ್ನಪಟ್ಟಣ ಅಂತ ತೆಗೆದುಕೊಂಡಾಗ ಪಕ್ಕದ ತುಮಕೂರವರು ಆಗ್ತಾರೆ, ಹಾಸನದವರು ಆಗ್ತಾರೆ, ಚಾಮರಾಜನಗರದವರು ಆಗ್ತಾರೆ, ಮೈಸೂರಿನವರು ಆಗ್ತಾರೆ. ಚನ್ನಪಟ್ಟಣ ಕ್ಷೇತ್ರ ಅಂತ ಇಬ್ರು ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋದು. ಸೊ ಇದನ್ನ ನಾವು ಎಲ್ಲ ಪರಾಮರ್ಶಿಸಿದಾಗ ದಯಮಾಡಿ ವಿದ್ಯಾವಂತರು ದಯಮಾಡಿ ಅರ್ಥ ಮಾಡ್ಕೊಬೇಕು. ಬೆಟ್ಟಿಂಗ್ ನಿಂದ ನೀವು ಕಳ್ಕೊಂತಿರೋ ಗಳಿಸ್ತಿರೋ, ಕಳ್ಕೊಂಡವನು ಸಹ ಉದ್ಧಾರ ಆಗಲ್ಲ, ಗಳಿಸ್ತನೂ ಸಹ ಇಟ್ಕೊಳ್ಳಲ್ಲ. ಅದರಿಂದ ಎಲ್ಲರಿಗೂ ಎಲ್ಲ ಪಕ್ಷದವರು ಒಂದು ಮೆಸೇಜ್ ಪಾಸ್ ಮಾಡಬೇಕು, ದಯಮಾಡಿ ಈ ಬೆಟ್ಟಿಂಗಿಗೆ ಒಳಗಾಗಬೇಡಿ. ಸೊ ನೀವು ಅದನ್ನ ಕಳ್ಕೊಳ್ಳೋದೇ ಜಾಸ್ತಿ. ನೀವು ಗಳಿಸ್ತೇನೆ ಒಂದು 5 ಲಕ್ಷ ಗಳಿಸ್ಬಿಡ್ತಾನೆ, ಇಟ್ಕೊಳ್ಳಲ್ಲ, ಬಾರ ಮಗ ಇವತ್ತೆಲ್ಲ ಪಾರ್ಟಿ ಮಾಡೋಣ ಅಂತೇಳಿ ಎಲೆಕ್ಷನ್ ದಿವಸ 3 ದಿವಸಕ್ಕೆಲ್ಲ ಖಾಲಿ ಮಾಡಾಕ್ತಾನೆ. ಸೊ ಇದರಿಂದ ದೂರ ಇರಬೇಕು. ಮತ್ತೆ ನಾವು ಇವತ್ತಿನ ಗೆಲುವು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದೋ ನೋಡಿ. ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಇವತ್ತು ನೋಡಿ, ನೀವು ಮೊನ್ನೆ ತಾನೇ ಬಂತು ಆ ಲೋಕಾಯುಕ್ತ ಒಂದು ವರದಿ ಬಂತು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿಕ್ಕೆ ಒಂದು 3 ಅಜೆಂಡಾಗಳನ್ನ ಇಟ್ಕೊಂಡ್ರು. 40% ಸರ್ಕಾರ, PCM ಅಂಡ್ PSI ಹಗರಣ ಅಂತೇಳಿ. PSI ಹಗರಣದಲ್ಲಿ ಸಸ್ಪೆಂಡ್ ಮಾಡಿರ್ತಕ್ಕಂಥ 7 ಜನ ಪೊಲೀಸ್ ಅಧಿಕಾರಿಗಳನ್ನ ಇವರು ವಾಪಸ್ ತೆಗೆದುಕೊಂಡಿದ್ದಾರೆ. ಅದೇ ಬಿಜೆಪಿ ಸರ್ಕಾರ ಈ 7 ಜನ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿದ್ರು. ಅಂದರೆ ಇದು ಸುಳ್ಳಾಯಿತು ಅಂತ ಅರ್ಥ. ಮತ್ತು ಅದ್ರ ಜೊತೆಗೆ 40% ಸರ್ಕಾರ ಅಂತೇಳಿ ಅತಿ ದೊಡ್ಡದಾಗಿ ಬಿಲ್ಡಪ್ ಮಾಡಿ, ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಇದೇ ಕಾರಣ. ಯಾಕೆಂತಂದ್ರೆ ಮೀಡಿಯಾದಲ್ಲಿ ದೊಡ್ಡ ಪ್ರೊಪಗಂಡ ಆಗೋಯ್ತು. ಇದನ್ನ ಕ್ರಿಯೇಟ್ ಮಾಡಿ ಹೌದಪ್ಪ ಏನೋ ನಿಜವಾಗ್ಲೂ ತಗೋತಾ ಇರ್ಬೋದೇನೋ ಇವರು ಅಂತ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಆಗೋಯ್ತು. ನಾವು ಅದನ್ನ ಸುಳ್ಳು ಅಂತ ನಿರೂಪಿಸೋದ್ರೆ ನಾವು ಸೋತಿದ್ದೀವಿ, ನಾವು ಸ್ವತಃ ಒಪ್ಕೋತಾ ಇದ್ದೀವಿ. ಬಿಜೆಪಿಯವರು ಸಹ ಸೋತಿದ್ದೀವಿ, ಇದು ಸುಳ್ಳು ಕಂಡ್ರಯ್ಯ ಅಂತ. ಇವತ್ತು ಲೋಕಾಯುಕ್ತ ಇವತ್ತು ನೇರವಾಗಿ ಹೇಳಿದೆ, ಅದನ್ನ ನಾವು ಇದನ್ನ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಒಂದ್ ನಿಮಿಷ, 40% ಅಂತಕ್ಕಂಥದ್ದು ಅತಿ ದೊಡ್ಡ ಸುಳ್ಳು ಅಂತೇಳಿ ಲೋಕಾಯುಕ್ತನೇ ಹೇಳಿದೆ. ಅಂಬಿಕಾಪತಿ ಕೈಲಿ ಬಂದು ಹೇಳಿಸಿದ್ರು ಇದೇ DK ಶಿವಕುಮಾರ್ ಅವರು. ಅದೇ ಅಂಬಿಕಾಪತಿ ಇವತ್ತು ಹೇಳಿದಂಥದ್ದು ಯಾವುದು ಸುಳ್ಳು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರದ ಕೂಪದಲ್ಲಿ ಮಿಂದು ಎದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ. ಮತ್ತೆ ಸಿದ್ದರಾಮಯ್ಯನವರಾಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಅದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಇದನ್ನ ವಾಲ್ಮೀಕಿ ನಿಗಮ ಮಂಡಳಿದಾಗಿರ್ಬೋದು, ಪ್ರತಿ ದಿವಸಕ್ಕೊಂದೊಂದು ಇವರ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಈಚೆಗೆ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಅಭಿವೃದ್ಧಿ ಶೂನ್ಯ. ನೀವೆಲ್ಲರೂ ನೋಡಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರು ಮೇಡಮ್, ನೀವೆಲ್ಲ ನೋಡ್ತಾ ಇದ್ದೀರಾ ಯಾವ ರಸ್ತೆಗಳು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ. ನಾನು ಇವತ್ತು ಬರ್ತಾ ಇದ್ದೀನಿ, ನೆಲಮಂಗಲದಿಂದ ಬರ್ತಾ ಇದ್ದೆ. ನೆಲಮಂಗಲದಿಂದ ನಾನು ಆಲ್ಮೋಸ್ಟ್ ನಿಮ್ಮ ಆಫೀಸಿಗೆ ಬರಲಿಕ್ಕೆ ಅಟ್ಲೀಸ್ಟ್ 1 ಅವರ್ ಸಾಕು, 2 ಅವರ್ ಬೇಕಾಗಿದೆ. ಪರಿಸ್ಥಿತಿ ಏನಂದ್ರೆ ಗುಂಡಿಗಳ ಪರಿಸ್ಥಿತಿ. ಯಾವುದೋ ಒಂದು ಗಾಡಿ ಕೆಟ್ಟೋಗಿ ನಿಂತ್ಕೊಂಡಿರ್ತದೆ, ಯಾವುದೋ ಒಂದು 3 ವೀಲರ್ ಆಟೋ ಮುಂದಕ್ಕೆ ಹೋಗ್ತಾ ಇರಲ್ಲ, ಉಂಡ್ಕೊಂಡಿರ್ತದೆ. ಈ ಪರಿಸ್ಥಿತಿ ರಾಜ್ಯದಲ್ಲಿದೆ. ಯಾಕೆ ಅಂತಂದ್ರೆ ಬೆಂಗಳೂರನ್ನ ನಾವು ಭಾವನಾತ್ಮಕವಾಗಿ ನೋಡ್ಬೇಕಾಗುತ್ತೆ. ಇಡೀ ದೇಶ ಬೆಂಗಳೂರು ಕಡೆ ನೋಡ್ತದೆ. ಯಾವುದೋ ಒಬ್ಬ ಬಿಹಾರದವ್ನು ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾನೆ, ಬೆಂಗಳೂರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕೆಲಸ ಕೊಡ್ತಾರೆ
ಅನ್ನೋ ಕಾರಣಕ್ಕೋಸ್ಕರ. ಯಾರೋ ಒಬ್ಬ ಉತ್ತರ ಪ್ರದೇಶದ ಬಂದು ಕೆಲಸ ಮಾಡ್ತಾನೆ, ಯಾರೋ ಒಬ್ಬ ಅಮೆರಿಕದವನು ಬಂದು ಕೆಲಸ ಮಾಡ್ತಿರ್ತಾನೆ, ಅಮೆರಿಕದ ಕಂಪನಿ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತದೆ. ಬೆಂಗಳೂರು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಪಾಪ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಡ್ತೀವಿ ಅಂತ ಹೇಳಿ ಇವತ್ತು ಗುಂಡಿ ಬೆಂಗಳೂರು ಆಗೋಗಿದೆ. ಬೆಂಗಳೂರು ಮೊನ್ನೆ ಮಳೆ ಹೋಯ್ತಾ ಇತ್ತು, ಜಾಲಿ ಕ್ರಾಸ್ ಅಲ್ಲಿ ನಾನು ಹೋಗ್ತಾ ಇದ್ದೆ ಮೇಡಮ್, ಜೋರಾಗಿ ಬೀಳ್ತಾ ಇದೆ ಫಾಲ್ಸ್ ತರ. ನಾವು ಅದನ್ನ ಜರಳಿ ಫಾಲ್ಸ್ ಅಂತ ಕರಿಬೇಕು ಏನೋ ಗೊತ್ತಾಗ್ತಾ ಇಲ್ಲ, ಅಂದ್ರೆ ಮೇಲಿಂದ ಬ್ರಿಡ್ಜ್ ನೀರು ಬೀಳ್ತಾ ಇದೆ. ಈ ಪರಿಸ್ಥಿತಿಗೆ ಬಂದಿದೆ. ಮತ್ತೆ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆ ನಾನು ಓಟ್ ಕೊಟ್ಟು 136 ನೀವು ಹೇಳೋದು ನೋಡಿದ್ರೆ ಈಗಲೂ ಏನಾದ್ರು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಹೋದ್ರೆ ಕಂಪ್ಲೀಟ್ 135 ನಿಮ್ ಕಡೆ ಹಂಗಾರೆ ಅಲ್ಲ, 100% 146 ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 146 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಥವಾ JDS ನ NDA ಮೈತ್ರಿಕೂಟಕ್ಕೆ ಬಹುಮತ ಬಂದಿದೆ. ಇವತ್ತೇ ಪರ್ಸೆಂಟ್ ಅಲ್ಲಲ್ಲ ಬಹುಮತ ಬಂದಿದೆ. ಅಂದ್ರೆ ವೋಟಿಂಗ್ ಶೇರ್ಸ್ ತಗೊಂಡಾಗ ಆ ಬಿಜೆಪಿ ಮತ್ತೆ JDS ಮೈತ್ರಿಗೆ ಜಾಸ್ತಿ ವೋಟ್ಗಳು ಬಂದಿದೆ ಕಾಂಗ್ರೆಸ್ ಹೋಲಿಸ್ಕೊಂಡಾಗ. ಇವತ್ತೇ ಚುನಾವಣೆ ನಡೆದ್ರೆ ಬಹುಶಃ ನಾವು ಈ ಸರ್ಕಾರವನ್ನು ರಚನೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಆದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೇನೆ ತೂಗುಗತ್ತೆ ಇದ್ರೂ ಸಹ ಮುಖ್ಯಮಂತ್ರಿಗಳು ನಡ್ಕೊಂಡಂತಹ ರೀತಿ, ನಾನು ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ, ನಾನು CS ಯಾವುದು ಮೂಡಾ ಸೆಟ್ ಅನ್ನ ತೆಗೆದುಕೊಂಡಿಲ್ಲ, ಎಲ್ಲವನ್ನ ನಾವು ನೋಡ್ಬಿಟ್ಟಿದೀವಿ, ಚರ್ಚೆ ಮಾಡ್ಬಿಟ್ಟಿದೀವಿ ಮೀಡಿಯಾದಲ್ಲಿ. ಮತ್ತೆ ಅದನ್ನ ತೆಗೆದುಕೊಂಡು ಹೋಗೋದು ಬೇಡ. ಅದ್ರ ಜೊತೆಗೆ ಈ ವಾಕ್ ಬೋರ್ಡ್ ಅಂತಕ್ಕಂಥ ಸುಮಾರು ಕೇವಲ ಬೀದರ್ನಲ್ಲಿ 23,000 ಎಕರೆ ಒಬ್ಬೊಬ್ಬ ರೈತನ ಜಮೀನು ಹೋಗಿದೆ. ಪಾಪ ರೈತರುಗಳು ಪಾಪ ಕಣ್ಣೀರಾಗ್ತಾ ಇದ್ದಾರೆ. ನಾನು ಯಾವ್ದೋ ಒಂದು ಉಳ್ಳವನು ಮೇಡಮ್, ದರ್ಶನ್ ಅವ್ರು ಯಾವ್ದೋ ಉಳ್ಳವರು, ನೀವು ಯಾವ್ದೋ ಉಳ್ಳವರು, ನೀವು ನಿಮ್ಮ ಹತ್ರ ಆಸ್ತಿ ಇರ್ತದೆ. ಯಾವುದೋ ಒಂದು ಬಡವ 1/2 ಎಕರೆ ಜಮೀನು ಮಾಡಿಕೊಂಡಿರ್ತಾನೆ, 1 ಎಕರೆ ಜಮೀನು ಮಾಡಿಕೊಂಡಿರ್ತಾನೆ, ಅವನ ಆಸ್ತಿ ಹೊಂಟೋಯ್ತು ಅಂತಂದ್ರೆ ಅವ್ನು ಪ್ರಾಣ ಕಳ್ಕೊಬೇಕು ಅಂತ ಪರಿಸ್ಥಿತಿಗೆ ಬರ್ತಾನೆ, ಕಣ್ಣೀರಾಗ್ತಾನೆ. ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇರಲ್ಲ. ಅವ್ರಿಗೆ ರಾಜಕೀಯದ ಲಿಂಕೇ ಇರಲ್ಲ. ಕಾಂಗ್ರೆಸ್ JDS BJP ಏನೂ ಗೊತ್ತಿರಲ್ಲ. ಬಂದು ಪಾಣಿ ತೆಗೆದುಕೊಂಡ್ಬಂದು ಕಣ್ಣೀರಾಗ್ತಾ ಇರ್ತಾರೆ. ನೋಡಿ ಸ್ವಾಮಿ, ನನ್ನ ಹೆಸರು ಹಿಂಗೆ ಬಂದ್ಬಿಟ್ಟಿದೆ ಸ್ವಾಮಿ ಅಂತೇಳಿ. ಈ ಪರಿಸ್ಥಿತಿ ರಾಜ್ಯದಲ್ಲಿದೆ. ಇದು ನಿಜವಾಗ್ಲೂ ಮುಖ್ಯಮಂತ್ರಿಗಳಿಂದ ಆದೇಶ ಕೊಟ್ಟಿದ್ದಾರಂತೆ. ಇವ್ರು ಬರೀ ನೋಟಿಸ್ ವಾಪಸ್ ತಗೊಳ್ಳೋದಲ್ಲ, ಆ ಪಾಣಿನಲ್ಲಿ ಹೆಸರು ವಾಪಸ್ ಹೋಗ್ಬೇಕು. ಅವಾಗ ಈ ರೈತರುಗಳಿಗೆ ನ್ಯಾಯ ಸಿಗುತ್ತೆ ಮೇಡಮ್. ನೋಡಿ, ಅಭ್ಯರ್ಥಿಗಳು ಗೆಲ್ತಾರೆ ಗೆಲ್ಲಲ್ಲ ಅನ್ನೋದ್ರಕ್ಕಷ್ಟೇ ಸೀಮಿತವಾಗಿಲ್ಲ ಬೆಟ್ಟಿಂಗ್ ಅನ್ನೋದು. ನಿಖಿಲ್ ಗೆಲ್ತಾರೆ ನೋಡಿ, ಬಂಗಾರು ಹನುಮಂತು ಗೆಲ್ತಾರೆ ನೋಡಿ, ಈ ಕಡೆ ಭರತ್ ಬೊಮ್ಮಾಯಿ ಗೆಲ್ತಾರೆ ನೋಡಿ. ಗೆಲ್ಲೋದಷ್ಟೇ ಅಲ್ಲ, ಈ ಸರ್ಕಾರ ಬೀಳತ್ತೆ, ಆಡಳಿತ ಸರ್ಕಾರ ಏನು ನಡೆಸ್ತಾ ಇದೆ ಕಾಂಗ್ರೆಸ್ ಅದು ಬೀಳುತ್ತೆ ಅಂತಲೂ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಅಂದರೆ ಎಕ್ಸ್ಟೆಂಡೆಡ್ ವರ್ಷನ್ 135+ ಅನ್ನುವಂಥದ್ದು ಒಂದು ಮ್ಯಾಂಡೇಟ್, ಅದು ವಿಶ್ವಾಸ, ಅದು ಜನರೇ ಕೊಟ್ಟಿರೋದು. ಅದನ್ನು ಅರ್ಥ ಮಾಡಿಕೊಳ್ಳದೆ ಪ್ರತಿಪಕ್ಷ ಅನ್ನೋರು ವಿರೋಧ ಪಕ್ಷ ಅಂದ್ಕೊಂಡು ವಿರೋಧ ಮಾಡೋಕ್ಕೆ ವಿರೋಧ ಮಾಡಿ ಜನರನ್ನು ಕೆರಳಿಸಿ ಆ ಮತದಾರರ ಮನಸ್ಸಲ್ಲಿ ಬೇರೆ ಒಂದು ವಿಷಯವನ್ನು ಬಿತ್ತಿ ಈ ರೀತಿ ಬೆಟ್ಟಿಂಗ್ ವ್ಯಾಪ್ತಿಗೆ ತರೋ ಹಂಗೆ ಮಾಡಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಪಾಯಕಾರಿ. ಆ ಬಗ್ಗೆ ಮಾತಾಡೋಣ ಬ್ರೇಕ್ನ ನಂತರ. ಯಾಕೆ ಅಂತ ಹೇಳಿದ್ರೆ ದೇವೇಗೌಡರು ಒಂದು ವಿಚಾರವನ್ನು ಹೇಳ್ತಾರೆ, ಈ ಸರ್ಕಾರವನ್ನು ಬೀಳಿಸೋವರೆಗೂ ಕೂಡ ನಿದ್ದೆ ಮಾಡೋದಿಲ್ಲ ಅನ್ನುವಂತಹ ದೊಡ್ಡ ಗೌಡ್ರ ಮಾತನ್ನು ಚನ್ನಪಟ್ಟಣ ಜನ ಹಾಗಾದರೆ ಹೆಂಗೆ ಪರಿಗಣಿಸಿ ಬೆಟ್ಟಿಂಗ್ ಬೂತದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ ದರ್ಶನ್ ಅವರೇ, ನಿಖಿಲ್ ಗೆಲ್ತಾರ, ಯೋಗೇಶ್ವರ್ ಗೆಲ್ತಾರ, ಬಂಗಾರು ಗೆಲ್ತಾರ, ಅನ್ನಪೂರ್ಣ ಅವ್ರು ಗೆಲ್ತಾರ, ಈ ಥರದ್ದಲ್ಲ. ಅದರ ಎಕ್ಸ್ಟೆಂಡ್ ವರ್ಷನ್ ಒಂದು ಪಕ್ಷ BJP ಅಥವಾ NDA ಮೈತ್ರಿಕೂಟದ ನಾಯಕರು ಗೆದ್ದು ಬಿಟ್ರೆ ಸರ್ಕಾರ ಇರಲ್ಲ. ನೋಡಿ, ಅದು ಹೇಳಿಕೆಗಳು ಯಾವಾಗ ಯತ್ನಾಳ್ ಅವರು ಶುರು ಮಾಡಿದ್ರು 1,000 ಕೋಟಿ ರೆಡಿಯಾಗಿದೆ ಅಂತ ಹೇಳಿ. ಜೊತೆಗೆ ರವಿ ಗಾಣಿಗ ಅವರು ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಮೊನ್ನೆ ಮುಖ್ಯಮಂತ್ರಿಗಳು 50 ಕೋಟಿ ಈ ರೀತಿ ನಮ್ಮ ಶಾಸಕರಿಗೆ ಆಫರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಗಳು. ಇವೆಲ್ಲ ಆಗ್ತಾ ಇರಬೇಕಾದ್ರೆ, ಯಾಕೆಂದ್ರೆ ಇವತ್ತು ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದ್ರು, ಮಾಧ್ಯಮಗಳಲ್ಲಿ ನೀವು ಇದನ್ನ ಚರ್ಚೆ ಮಾಡಲೇಬೇಕು, ಈ ವಿಚಾರ ಚರ್ಚೆಗೆ ಬರಬೇಕು, ಎಲ್ಲಿದೆ, ಯಾವ ಥರ, ಏನು, ಹೇಗೆ ಅಂತೇಳಿ. ಯಾಕೆಂದ್ರೆ ಇದು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ. ನೀವು ಒಂದೊಂದು ದಾಖಲೆಗಳನ್ನು ಕೊಡ್ಬೋದಲ್ಲ. ನೋಡಿ, 50 ಜನಕ್ಕೆ ಕಾಲ್ ಬಂದಿದ್ಯಾ, ಕಾಲ್ ಲಿಸ್ಟ್ ತೆಗೀರಿ. 50 ಜನಕ್ಕೆ ಏನಾರು ವಾಟ್ಸಪ್ ಕಾಲ್ ಮಾಡಿದಾರ, ಅದನ್ನೂ ತಗೊಂಬೋದು. ಎನಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಜನಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಈಗ ಈ ವಿಚಾರವನ್ನ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ರವಿ ಗಣಿಗ ಅವರು. ರವಿ ಗಣಿಗ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ವಿಡಿಯೋಸ್ ಇದೆ, ನಾನು ಅದನ್ನ ಬಹಿರಂಗಪಡಿಸ್ತೀನಿ ಅಂತಾನೆ. ಮದುವೆ ಮುಂಜಿಗೆ ಮುಹೂರ್ತ ಇಡೋದು ನೋಡ್ತೀವಿ, ಇದಕ್ಕೂ ಇಡಬೇಕು. ಅಲ್ಲ, ಹಾಸನದಲ್ಲಿ 3 ತಿಂಗಳಿಂದನೇ ಚರ್ಚೆಗಳು ನಡೀತಾ ಇತ್ತು. ದೇವರಾಜೇಗೌಡರು ಬಂದು ದಿನ ಪ್ರೆಸ್ ಮೀಟ್ ಮಾಡೋರು. ಸೊ ಆಮೇಲೆ ನೋಡಿದ್ರೆ ಕೊನೆಗೆ ಅಲ್ಲಿ ತನಕ ಯಾರು ಇಲ್ಲ ಅಂತಿದ್ರು. ಪ್ರಜ್ವಲ್ ಅವರು ಬಂದು ಓಟ್ ಹಾಕಿದ್ರು, ಅವ್ರ ತಂದೆ ತಾಯಿಯವರು ಬಂದ್ರು, ಎಲ್ಲ ಸುಳ್ಳು ಆರೋಪ ಅಂತ ಹೇಳಿದ್ರು ಲಾಸ್ಟ್ ಡೇನು. ಬಟ್ ಬಂದ ಮೇಲೆ ಗೊತ್ತಾಗಿದ್ದು ಈ ಥರ ಇದೆ ಅಂತ ಹೇಳಿ. ಸೊ ಅದಕ್ಕೆ ಸತ್ಯನ ನಾವು ಕಾಯಲೇಬೇಕಾಗ್ತದೆ. ಸೊ ಅವರಿಗೆ ಯಾವ ವಿಚಾರಕ್ಕೆ ಅವರು ತಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಇನ್ನೊಂದು ಪಾಯಿಂಟ್ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ. ಈಗ ನೀವು ರವಿ ಗಣಿಗ ತಗೊಳ್ಳಿ, 50 ಅಲ್ಲ 100 ಕೋಟಿ ಅಂತೆ. ಸಿದ್ದರಾಮಯ್ಯನವ್ರು ತಗೊಳ್ಳಿ, ಆಪರೇಷನ್ ಕಮಲ ಆಗ್ತಾ ಇದೆ, ಸರ್ಕಾರ ಬೀಳಿಸೋಕೆ ನೋಡ್ತಿದ್ದಾರೆ, ಸರ್ಕಾರದ ಅಸ್ಥಿರತೆಗೆ BJP ಮತ್ತು JDS ಪ್ರಯತ್ನ ಮಾಡ್ತಾ ಇದೆ. DK ಶಿವಕುಮಾರ್ ಕೇಳಿದ್ರು ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅದೇ ನಿಮ್ಮ ಶಾಸಕರನ್ನು ತಗೊಂಡ್ರೆ
ನನಗೆ ಯಾವ ಕಾಲ್ ಬಂದಿಲ್ಲ, ಈ ತರದ ಮಾತು ಹೇಳ್ತಿರಲ್ಲ, ಇದು ಹೆಂಗೆ ಅಂತ ಕೆ ಎಚ್ ಮುನಿಯಪ್ಪನವ್ರು ನೆನ್ನೆ ಮಾತಾಡ್ಬೇಕಾದ್ರೆ ನನಗೂ ಯಾವ ಕಾಲ್ ಬಂದಿಲ್ಲ ಅಂತಂದ್ರು. ಹೆಂಗಿದು ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಈ ಆಪರೇಷನ್ಗೆ ಅಡಿಪಾಯ ಹಾಕೊಟ್ಟಿರ್ತಕ್ಕಂಥದ್ದೇ ಮಾನ್ಯ ಕುಮಾರಸ್ವಾಮಿ ಅವರು 2006ರಲ್ಲಿ ಗೋವಾಕ್ಕೆ ಶಾಸಕರನ್ನ ಕರ್ಕೊಂಡು ಹೋಗೋ ಮೂಲಕ. ತದನಂತರ ಯಡಿಯೂರಪ್ಪನವ್ರಿಗೆ ಅವರಿಗೆ ಅವಕಾಶ ಕೊಡದೇ ಯಡಿಯೂರಪ್ಪನವರು ತುಮಕೂರಿನಿಂದ ಸಿದ್ಧಗಂಗಾ ಮಠದಿಂದ ವಚನ ಭ್ರಷ್ಟ ಅಂತ ಹೇಳ್ಕೊಂಡು ಅಲ್ಲಿಂದ ಅವರು ಯಾತ್ರೆ ಶುರು ಮಾಡುತ್ತಾರೆ ಶ್ರೀಗಳ ಆಶೀರ್ವಾದ ಪಡೆದು. ಸೊ ಅದಾಗಿ ಅವರಿಗೆ ಬಹುಮತ ಬರಲ್ಲ, ಪಕ್ಷೇತರನ್ನು ಸೇರಿಸಿ 20 ಜನರಿಂದ ಆಪರೇಷನ್ ಕಮಲ ಆಗ್ತದೆ. ಸೊ ಆಪರೇಷನ್ ಕಮಲದ ಪರಿಮಿತಿ ಬರೀ ಹಣದಲ್ಲಾಗ್ಬೋದೇನೋ ಅಂತ ನಾವು ತಿಳ್ಕೊಂಡಿದ್ವಿ. 19ರಲ್ಲಿ ಆಡಿಯೋಗಳು ಬಂದು BC ಪಾಟೀಲ್ ಅವ್ರು ಮಾತಾಡಿರೋದು, ಪ್ರೀತಮ್ ಗೌಡ್ರು ಮಾತಾಡಿರೋದು, ಶ್ರೀರಾಮುಲು ಮಾತಾಡಿರೋದು, ಖುದ್ದು ಯಡಿಯೂರಪ್ಪನವ್ರು ಮಾತಾಡಿರೋದು, ಹಣ ಎಲ್ಲಿಗೆ ತಲುಪಿಸ್ಬೇಕಣ್ಣ ಅಂತೇಳಿ. 2008ರಲ್ಲಿ ಒಂದು ವಿಡಿಯೋ ಸ್ಟಿಂಗೇ ಆಗೋಯ್ತು. ಗುಬ್ಬಿ ಶ್ರೀನಿವಾಸ್ ಅವ್ರ ಮನೆಗೆ ಸುರೇಶ್ ಗೌಡ್ರು ಹೋಗಿರ್ತಾರೆ, ಅಲ್ಲಿ ದುಡ್ಡಿಂದ ಅವರೆಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಅವ್ರನ್ನ ಹಿಡಿಯಂತ ಕೆಲಸ ಆಗ್ತದೆ ಜನಗಳು. ಅದಾಗಿ 19ರ ಆಪರೇಷನ್ ಆಗಬೇಕಾದ್ರೆ ಎಲ್ಲರಿಗೂ ಮಕ್ಕಳು ಯಾವ್ದಾದ್ರು ಕಾಂಪಿಟೇಷನ್ ಗೆದ್ರೆ ಒಂದೊಂದು ಸರ್ಟಿಫಿಕೇಟ್ ಇಟ್ಕೊಂಡ್ಬರ್ತಾರೆ. ಸೊ ಈ ಸರಿ ಏನಾಯ್ತು ಅಂದ್ರೆ ಹಣ ಹೆಣ್ಣು ಅಂದ್ರೆ 16 ಜನ ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ. ಯಾವ್ಯಾವ ರೀತಿ ಆಪರೇಷನ್ ಆಗಿದೆ, ಆಗಿಲ್ಲ ಅಂದರೆ ನಾವು ಇದನ್ನ ಸುಳ್ಳು ಅಂತ ಹೇಳ್ಬೋದಿತ್ತು. ನಾಟ್ ಓನ್ಲಿ ಇನ್ ಕರ್ನಾಟಕ, ಐದರ್ ಇಟ್ ಮೇ ಬಿ ಹರಿಯಾಣ, ಹಿಮಾಚಲ್ ಪ್ರದೇಶ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ. ಉದಾಹರಣೆ ಮಹಾರಾಷ್ಟ್ರ ನೋಡಿ, ಚುನಾವಣೆ ಇಲ್ಲದ ಸರ್ಕಾರ ಇದು, 1/3 ಮೆಜಾರಿಟಿ ಅಂತೇಳಿ ಅವ್ರುಗಳು ಗೆದ್ದಿರೋದು ಬೇರೆ ಸಿಂಬಲ್ ಮೇಲೆ, ಸೊ ಚುನಾವಣೆ ಆಗಿದ್ದು ಬೇರೆ ಪಕ್ಷಗಳ ಮೇಲೆ. ಸೊ ಒಟ್ಟಾರೆ ಆಪರೇಷನ್ ಆಗಿ 4 ಗಂಟೆ ಬೆಳಗಿನ ಜಾವ ಫಡ್ನವೀಸ್ ಹೋಗಿ ಇವನ ಪ್ರಮಾಣ ವಚನ ಸ್ವೀಕರಿಸಿದ್ದು ಇತಿಹಾಸದಲ್ಲೇ ಇಲ್ಲ. ಆ ಥರ 4 ಗಂಟೆ ಪ್ರಮಾಣ ವಚನ ಸ್ವೀಕರಿಸಿದ್ದು ಅದೇ ಆಪರೇಷನ್ ಕಮಲ್ ಮುಂದುವರೆದ ಭಾಗ. ಈಗ ಮಹಾರಾಷ್ಟ್ರದ್ದು ಚುನಾವಣೆ ನಡೀತಾ ಇದೆ, ಅದು ಗೋವಾ ಆಗಿರ್ಬೋದು ಅಥವಾ ಮಧ್ಯಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಪ್ರತಿ ಕಡೆ ಆಪರೇಷನ್ಗಳ ಆಗ್ತಾ ಇರ್ತಕ್ಕಂಥದ್ದು. ಉದಾಹರಣೆ ಇವತ್ತೇ ಒಂದು ಎಕ್ಸ್ಕ್ಲೂಸಿವ್ ಬರ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಯ ಮಂತ್ರಿಯವರೊಬ್ರು, ನಾನು ಹೆಸರು ಮರ್ತಿದ್ದೀನಿ, ಅವರು ಗೆಲಟ್ ಅಂತ ಬರ್ತಾರೆ, ಅವ್ರ ಮೇಲೆ DTCದು ಹಗರಣ ಅಂತ ಇತ್ತು, ಯಾವುದು ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಗರಣ ಅಂತ ಇತ್ತು, ಅವ್ರ ಮೇಲೆ IT ED ಎಲ್ಲ ದಾಳಿಯಾಗಿತ್ತು. ಇವತ್ತು ನಿನ್ನೆ ಹೋಗಿ ಅವ್ರು BJP ಇವತ್ತು ಹೋಗಿ ಜಾಯಿನ್ ಆಗಿದ್ದಾರೆ, ಅವ್ರದ್ದೆಲ್ಲದು ಖುಲಾಸೆ ಅಂತ ಕೊಡ್ತಾ ಇದ್ದಾರೆ. ಐದರ್ ಇಟ್ ಮೇ ಬಿ ಪ್ರಫುಲ್ ಪಾಟೀಲ್, ರಾಕೇಶ್ ಪೋಖ್ರಿಯಾ, ಇಟ್ ಮೇ ಬಿ ಮೆಕಲ್ ರಾಯ್ ಆಗಿರ್ಬೋದು, ನಾರಾಯಣ್ ರಾಣೆ, ಅಜಿತ್ ಪವಾರ್, ಎಲ್ಲರ ಮೇಲೂ IT ED ದಾಳಿಗಳೆಲ್ಲ ಹೋಗಿತ್ತು. ಸೊ ಕೊನೆಗೆ ಅವ್ರದ್ದೆಲ್ಲ ಖುಲಾಸೆ ಅಂತ ಬರ್ತಾ ಇದೆ. ಸೊ ಈ ಎಲ್ಲ ಹಿಂದಿನ ಹಳೆಯ ಪ್ರಕರಣಗಳನ್ನ ನಾವು ಕಂಡಾಗ, ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಾಗಿರೋದು 72 ಜನರ ಆಪರೇಷನ್, ನಾವು ಕರ್ನಾಟಕ 50 ಜನ ಅಂತಿದೀವಲ್ಲ, ಅದನ್ನ ಮೀರಿ 72 ಜನ ಆಪರೇಷನ್ ಲೋಟಸ್ಗೆ ಬಲಿಯಾಗಿ ಇವತ್ತು ಅಲ್ಲಿ ಬೇರೆ ಸರ್ಕಾರ ಬಂದಿರ್ತಕ್ಕ ಶಿಂದೆ ಅಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಅನೇಕ ಈ ಪ್ರಕರಣಗಳನ್ನ ನಾವು ನೋಡ್ತಾ ಬಂದಾಗ ಡೆಫಿನೆಟ್ಲಿ ಈ ಗುಮಾನಿ ಅಂತ ಬರುವಂಥದ್ದು ಸಹಜ. ಇನ್ನೊಂದು ಚಿಕ್ಕದೊಂದು ಹೇಳ್ತೀನಿ ಮೇಡಮ್, 40% ಒಂದು ಕ್ಲಾರಿಟಿ. ಅದೇ ಅದಕ್ಕೊಂದು ಮೇಡಮ್ 40% ಅವ್ರು ಹೇಳಿದ್ರಲ್ಲ, ಇವತ್ತು BJP ಇವರು ವಕ್ತಾರರಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ಇದ್ರ BJP ಒಬ್ಬರು ನಾಯಕರು ಈ 40% ಬಗ್ಗೆ ಕಳೆದ ನಿನ್ನೆಯಿಂದ ಒಬ್ರು ಹೇಳಿಕೆ ಕೊಡ್ತಾ ಇಲ್ಲ. ಅಲ್ಲಿ ಒಂದು ಪತ್ರಿಕೆನಲ್ಲಿ ವರದಿ ಆಗ್ತದೆ, ಒಂದು ಲೋಕಾಯುಕ್ತ ಏನು ವರದಿ ಕೊಟ್ಟಿದೆ ಅಂತೇಳಿ, ಆ ವರದಿ ಎಲ್ಲಿ ಕೊಟ್ಟಿದೆ ಒಂದು ಪ್ರಶ್ನೆ, ಅದು ಸರ್ಕಾರ ಕೊಟ್ಟಿದ್ದಾರೆ 2ನೇ ಪ್ರಶ್ನೆ, ಆ ವರದಿ ಎಲ್ಲಿ ಹೊರಗಡೆ ಬಹಿರಂಗ ಆಗಿದೆ 3ನೇ ಪ್ರಶ್ನೆ. ಆ ವರದಿಯಲ್ಲಿ ಉಲ್ಲೇಖ ಆಗಿರೋ ಹೆಸರು ಅಂಬಿಕಾಪತಿ ಅಂತೇಳಿ. ಅಂಬಿಕಾಪತಿಗೂ ಕಾಂಗ್ರೆಸ್ನವ್ರಿಗೂ, ಕಾಂಗ್ರೆಸ್ ಮಾಡಿರೋ ಆರೋಪಗಳಿಗೂ ಸಂಬಂಧ ಇಲ್ಲ. ನಾವು ಮಾಡಿರೋ ಆರೋಪ ಸಂತೋಷ್ ಪಾಟೀಲ್, ನಾವು ಮಾಡಿರೋ ಆರೋಪ ಕೆಂಪಣ್ಣವರು 40%, ನಾವು ಮಾಡಿದ ಆರೋಪ ದಿಂಗಾಲೇಶ್ವರ ಸ್ವಾಮೀಜಿಗಳ 30%. ಅದರ ಒಂದು ತನಿಖೆ ನಾವೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಕುನ್ನವರು ಕೋವಿಡ್ ವರದಿ ಕೊಟ್ರಲ್ಲ, ಅದೇ ರೀತಿ 40% ನೀವು ಹೇಳಿದಾಗೆ ಸುಳ್ಳಲ್ಲ. ನಾವು ಜನಗಳ ಮುಂದೆ ಹೇಳಿದ್ವಿ ಈ ರೀತಿ 40% ಅಂತ, ಅದರ ವರದಿಗಳು ಸದ್ಯದಲ್ಲೇ ಕೈ ಸೇರ್ತದೆ. ಸೊ ಅದನ್ನ SIT ತನಿಖೆ ಮಾಡ್ತಾರೋ ಅಥವಾ ಇವ್ರು ತನಿಖೆ ಮಾಡ್ತಾರೋ ಮೇಡಮ್. ಉದಾಹರಣೆ ಮೂಡ ಅಥವಾ ED, ಇದು ವಾಲ್ಮೀಕಿ ಅಂದಾಗ ED ಬಂದು ತನಿಖೆಗೆ ಬರ್ತಾರಲ್ಲ ಮೇಡಮ್, 40% ಅಂದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಅಮೌಂಟ್. ED ಯಾಕೆ ಅದಕ್ಕೆ ತನಿಖೆ ಮಾಡಲಿಲ್ಲ? ಈಗ ಕೋವಿಡ್ ಅಂದ್ರೆ 2200 ಕೋಟಿ ಅಂತ ಆರೋಪ ಇರ್ತಕ್ಕಂಥದ್ದು, ಕುನ್ನವ್ರ ವರದಿ ಇವಾಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಅಲ್ಲಿಗೆ ED ಬರಲಿಲ್ಲ? ಅಥವಾ PSI ಸ್ಕ್ಯಾಮ್ ಅಂತ ವಿತ್ ರೆಕಾರ್ಡ್ಸ್ ವಿತ್ ಇದೆಲ್ಲ ಬರೋದು, ಅಂಕ ಒಳಗಡೆ ಹೋಗೋ ಏನೋ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟಿಕ್ ಆಗಿರೋ ಮಾರ್ಕ್ಸ್ ಮತ್ತೆ ಉತ್ತರ ಪತ್ರಿಕೆ ಎಲ್ಲದೂ ಹೊರಗಡೆ ಬಂದ್ವು. ಅಲ್ಲಿ ಹಣದ ಟ್ರಾನ್ಸಾಕ್ಷನ್ ಅಲ್ಲಿಗೂ ED ಬರಲಿಲ್ಲ. ಆದ್ರೆ ನಮ್ಮ ಆರೋಪ ಅನ್ನುವಂಥದ್ದು ಸತ್ಯ. ಯಾಕೆಂದ್ರೆ ಅದು ಬೋವಿ ನಿಗಮ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ದೇವರಾಜ ಟ್ರಕ್ ಟರ್ಮಿನಲ್ ಆಗಿರ್ಬೋದು, PSI ಸ್ಕ್ಯಾಮ್ ಆಗಿರ್ಬೋದು, ಆಮೇಲೆ ಪರಶುರಾಮ್ ಥೀಮ್ ಪಾರ್ಕ್, ಅದರಲ್ಲೂ ಬಂಧನ ಆಗುವಂತ ಕೆಲಸ ಆಗಿದೆ. ಮತ್ತೆ ಈ ಆರೋಪದಲ್ಲಿ 40% ಇಂದ ನಾವು ಹಿಂದೆ ಸರಿಯುವಂಥದ್ದಲ್ಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಖಂಡಿತವಾಗ್ಲೂ ಅದ್ರ ತನಿಖೆ ಆಗ್ತದೆ. ಮಹೇಶ್ ಗೌಡ್ರೆ, ದೇವೇಗೌಡರಂತ ದೇವೇಗೌಡ್ರೆ ಈ ಸತಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ.
ಮಾತಾಡ್ತಾ ಈ ಸರ್ಕಾರವನ್ನು ಕಿತ್ತೊಗೆಯೋವರೆಗೂ ಕೂಡ ವಿರಮಿಸೋದಿಲ್ಲ ಅನ್ನುವಂಥ ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ಕೇಂದ್ರ ಸಚಿವರು ಕೇಂದ್ರದ ಕೆಲಸ ಎಲ್ಲ ಬಿಟ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿಗಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋದಾದರೆ ಆ ಭಾಗದ ಜನಕ್ಕೊಂದು ವಿಶ್ವಾಸ ಅನ್ನೋದು ಗಟ್ಟಿಯಾಗುತ್ತೆ. ದೊಡ್ಡ ಗೌಡ್ರೆ ಬಂದಿದ್ದಾರೆ, ಕುಮಾರಸ್ವಾಮಿ ಅವರೇ ನಿಂತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅಂತಲೂ ಬೆಟ್ಟಿಂಗ್ ಕಟ್ಟೋರಿರ್ತಾರೆ. ಈಗ ದೊಡ್ಡ ಗೌಡ್ರು ಈ ಥರದ ಮಾತುಗಳನ್ನು ಆಡಿದ್ರೆ ಅದರ ಅರ್ಥವನ್ನು ನಾವು ಏನಂತ ಗ್ರಹಿಸಬೇಕು ಅಂತ. ನಾನು ನಿಮ್ಮ ಮಾಧ್ಯಮದಲ್ಲಿ ನೆನ್ನೆನೂ ಸಹ ಇದೇ ವಿಚಾರವಾಗಿ ಮಾತನಾಡಿದ್ದೇನೆ. ದೇವೇಗೌಡರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಅದ್ರ ಹಿಂದೆಗಡೆ 1.5 ವರ್ಷ ಆಯ್ತು ಸರ್ಕಾರ ಬಂದು ಯಾವ ರೀತಿ ನಡ್ಕತಾ ಇದೆ, ಎಷ್ಟು ಹಗರಣಗಳಾಗಿದೆ, ಯಾರ್ಯಾರು ಜೈಲಿಗೆ ಹೋದ್ರು, ಯಾರ್ಯಾರು ಬೇಲ್ ಮೇಲೆ ಬಂದ್ರು, ಇವತ್ತು ಈ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ಗ್ಯಾರಂಟಿಗಳು ಏನ್ ಗತಿ ಆಗಿದೆ. ಈ ಚುನಾವಣೆ ಗೆಲ್ಲೋದಿಕ್ಕೆ 3 ತಿಂಗಳಾಯ್ತು, ವಿಧಾನಸೌಧಕ್ಕೆ ಬೀಗ ಹಾಕಿ ಇನ್ನೂ ಬೀಗ ಓಪನ್ ಆಗ್ಲಿಲ್ಲ. ಇವೆಲ್ಲ ಸ್ಟೇಟ್ಮೆಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ದೊಡ್ಡಗೌಡರು ಇದನ್ನು ಹೇಳಿದ್ದಾರೆ. ಮತ್ತೆ ದರ್ಶನ್ ಹೇಳಿದ್ರು ಕುಮಾರಸ್ವಾಮಿ ಅವರೇ ಏನು ಈ ಆಪರೇಷನ್ ಮಾಡಿದಂತ ಪಿತಾಮಹ ಅಂತ. ಈ ದೇಶದಲ್ಲಿ 65 ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡಿದ್ರೆ 60 ವರ್ಷ ಈ ದೇಶವನ್ನ ಕಾಂಗ್ರೆಸ್ಸೇತರ ಪಕ್ಷಗಳನ್ನ ತುಳಿದು ನೀರು ಕುಡಿದಂತ ಪಕ್ಷ ಕಾಂಗ್ರೆಸ್. ಓಕೆನಾ? ಇಂದಿರಾ ಗಾಂಧಿ ಅವರು ಯಾವ್ಯಾವ ರೀತಿ ಆಪರೇಷನ್ ಮಾಡಿದ್ರು, ತುರ್ತು ಪರಿಸ್ಥಿತಿ ಹೇಗೆ ಘೋಷಣೆ ಮಾಡಿದ್ರು, ಅಂಬೇಡ್ಕರ್ ಅವರು ಸಹ ಹೇಗೆ ಬಲಿದಾನ ಆಗೋದು ಈ ದೇಶಕ್ಕೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಮಾತನಾಡೋದು ಬೇಡ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮಂಡ್ಯ ರವಿ ಗಾಣಿಗಾರ್ ಅವರು ಹೇಳಿದ್ರು, ನಿಮ್ ಚಾನಲ್ ಅಲ್ಲಿ ನನ್ನೇನು ಹಾಕಿದ್ರಿ. ಇವತ್ತು ಅದೇ ರವಿ ಗಾಣಿಗಾರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು, ಆ ಸ್ಟೇಟ್ಮೆಂಟ್ ಅಲ್ಲಿ ತಮ್ಮಯ್ಯನವರು ಇದ್ರು. ಪಾಪ ತಮ್ಮಯ್ಯನವ್ರ ಹತ್ರ ನಿಮ್ ಬೆಳಿಗ್ಗೆ ಮಾತಾಡ್ಸಿದ್ರಿ. ಪಾಪ ತಮ್ಮಯ್ಯನವರು ಹೆಂಗ್ ಚೆನ್ನಾಗಿ ಹೇಳ್ತಾರೆ, ಚಿಕ್ಕಮಂಗ್ಳೂರ್ MLA ಕಾಂಗ್ರೆಸ್ನವರು ಅಂದ್ರೆ ನನ್ನ ಹತ್ರ ಯಾರೂ ಬಂದಿಲ್ಲ, ಇದು ಅಪ್ಪಟ ಸುಳ್ಳು, ಮೊದ್ಲು ನನಗೆ ಅನುದಾನ ಕೊಟ್ರೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ತಮ್ಮಯ್ಯನವ್ರು ಹೇಳ್ತಾರೆ, ಪಾಟೀಲ್ರು ಹೇಳ್ತಾರೆ, ರಾಜುಗೌಡ್ರು ನೇಣ ಹಾಕಳಕ್ ಹಗ್ಗ ಕೊಡಿ ಅಂತ ಹೇಳ್ತಾರೆ. ಇದೆಲ್ಲವನ್ನ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಆಮೇಲೆ ಈ ನೀವ್ ಹೇಳಿದ್ರಿ ಈ ಇದ್ರ ಜೊತೆಗೆ ಮೇಡಮ್ ಇನ್ನೊಂದು ಏನಂತ ಹೇಳಿದ್ರೆ, ದರ್ಶನ್ ಅವ್ರು ಹೇಳಿದ್ರು ಈ ದೇಶದಲ್ಲಿ ನಾವೆಲ್ಲ ಮಾಡಿದೀವಿ, ತುಂಬಾ ಚೆನ್ನಾಗ್ ಮಾಡಿದೀವಿ. ಈಗ ಅಂಬಿಕಾಪತಿ ಏನಾದ್ರೂ ಸ್ವತಃ ಸ್ಟೇಟ್ಮೆಂಟ್ ಮಾಡಿರೋದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತಾರೆ. ಸಿದ್ದರಾಮಯ್ಯನವರು ಬೆಳಿಗ್ಗೆ ಇದ್ರೆ ಬಿಜೆಪಿ ಅವರು JDS ಅವರು ಕುಮ್ಮಕ್ಕಿಂದ ನಾನು ಇವತ್ತು ಮೈಸೂರು ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅವರೇ ಕುಮ್ಮಕ್ಕು, ಬರೀ ಸುಳ್ಳು ಅಂತ. ನಾವೇನಾದ್ರೂ ಹೋಗಿ ಕೇಸ್ ಕೊಟ್ಟಿದೀವಾ ಮೂಡ ಹಗರಣಕ್ಕೆ? ರಾಜ್ಯಪಾಲರಿಗೆ ಬಿಜೆಪಿ ಕೊಟ್ಟಿದ್ಯಾ? ಕೊಟ್ಟಿರೋರು ಬೇರೆ ಅವರು, ತನಿಖೆ ಆಗ್ತಿರೋದು ಇವ್ರದು. ಅದಕ್ಕೋಸ್ಕರ ಪ್ರದೀಪ್ ಒಬ್ರು ಸಾಮಾನ್ಯ ಲಾಯರ್, ಅಡ್ವೊಕೇಟ್ಗೂ ನಮ್ಮ ಪಕ್ಷಕ್ಕೆ ಏನ್ರಿ ಸಂಬಂಧ? ಅದಕ್ಕೆ ನೋಡ್ರಿ, ಇದ್ರಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ಪಾಪ, ಅವತರ ಹೇಳ್ತಾರೆ, ಇಲ್ಲಿ ಸ್ಟೇಟ್ಮೆಂಟ್ ಈ ತರ ಮಾಡ್ತಾರೆ. ಸಿದ್ದರಾಮಯ್ಯನವರು 50 ಕೋಟಿ ಒಬ್ಬ ವ್ಯಕ್ತಿಗೆ, ದಿವ್ಯಶ್ರೀ ಮೇಡಮ್ 50 ಕೋಟಿ ಅಂತ ಹೇಳ್ತಾರೆ. ಈ ಮಂಡ್ಯ ಗಣಿಗಾರ್ ರವಿ ಹೇಳ್ತಾರೆ 100 ಕೋಟಿ ಅಂತ ಹೇಳ್ತಾರೆ. ಆದ್ರೆ ಒಂದ್ ಮಾತು ಹೇಳ, ಸಿದ್ದರಾಮಯ್ಯನವ್ರು ಹೇಳೋದು ಸತ್ಯನಾ, ರವಿ ಗಣಿಗ ಹೇಳೋದು ಸತ್ಯನಾ? ಮುಖ್ಯಮಂತ್ರಿಗಿಲ್ದಿರುವಂತ ಸತ್ಯ ಹೌದಲ್ವಾ ಮೇಡಮ್? ಸತ್ಯ ಸರ್ಕಾರ ಯಾರ್ದಿದೆ? ಸರ್ಕಾರ ಇದೆ, ಮುಖ್ಯಮಂತ್ರಿ ಅವರಿದ್ದಾರೆ, SIT ಇದೆ. ಏನೇ ಆದ್ರೂ 23ನೇ ತಾರೀಕುವರೆಗೂ ಕಾಯೋಣ ಮಹೇಶ್ ಗೌಡ್ರೆ. ಫಸ್ಟ್ ಸ್ಪೀಡ್ ನಿಮ್ಗೆ ನಾನು ಕೊಡ್ತೀನಿ, ನಮ್ ಕ್ಯಾಂಡಿಡೇಟ್ ಗೆದ್ದನ್ನ. ರೈಟ್, ಥ್ಯಾಂಕ್ ಯು. ವಿಶ್ವಾಸ ಇದೆಯಲ್ಲ. ದರ್ಶನ್ ಅವರು, ದಿಲೀಪ್ ಅವರು, ಮಹೇಶ್ ಗೌಡ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತೊಂದು ಸಾಮಾಜಿಕ ಕಳಕಳಿಯಿಂದ ಬೆಟ್ಟಿಂಗ್ ದಂಧೆಯ ಕುರಿತಂತೆ, ಬೆಟ್ಟಿಂಗ್ ಬೂತದ ಕುರಿತಂತೆ ನಾವು ಮಾತಾಡೋದೆ. ಚುನಾವಣೆ ಅಂತ ಸಂದರ್ಭದಲ್ಲಿ ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ, ಅಷ್ಟೇ. ಫಲಿತಾಂಶ ಅಂದ್ರೆ ಅಷ್ಟೇ. ಗೆದ್ದವರು ಆ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಸೋತವರು ಮುಂದಿನ ಚುನಾವಣೆ ಕಾದು ಆ ಸಂದರ್ಭದಲ್ಲಿ ಗೆಲ್ಲುವಂತಹ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಅವರನ್ನು ಹಿಂಬಾಲಿಸುವಂಥ ಹಿಂಬಾಲಕರು, ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಬೆಟ್ಟಿಂಗ್ಗೆ ಕೋಳಿ, ಹೊಲ, ಗದ್ದೆ, ಚಿನ್ನ, ಆಭರಣ ಅಂತೇಳಿ ಅಡ ಇಟ್ಟರೆ ನೀವು ನಿಮ್ಮ ಬದುಕನ್ನು ಕಳ್ಕೊಳ್ತೀರಿ. ಆ ನಿಟ್ಟಿನಲ್ಲಿ ನಾಯಕರು ಕೂಡ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಬೆಟ್ಟಿಂಗ್ ಭೂತಕ್ಕೆ ಒಳಗಾಗಬೇಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡ್ತಾ 23ನೇ ತಾರೀಕುವರೆಗೆ ಕಾಯೋಣ. 12:30 1 ಗಂಟೆವರೆಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.